ಇದಕ್ಕೆ ಲಿಮಿಟ್ ಕಂಡುಹಿಡಿಬೇಕು. ಅಂದ್ರೆ ಎಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಹಾಕಿದ್ರೆ ನೋಡಿ, ಇದಂತೂ ಆಕ್ಯುರೇಟ್ ಆಗ್ತಾ ಇರುತ್ತೆ, ಇದು ಬಿಟ್ಬಿಡಿ -1. ಸೊ ಈಗ ಇದು ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಬರುತ್ತಲ್ವಾ. ಸೊ ನಾವು ಎಲ್ಲ ಸ್ಪೆಷಲ್ಸ್ ಅಪ್ಲೈ ಮಾಡ್ಬೋದು. ಸೊ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಸೊ ನಾವು ಏನು ಕ್ಯಾಲ್ಕುಲಸ್ ಅಲ್ಲಿ ಮಾಡ್ತೀವಲ್ಲ ಎಲ್ಲ ಸ್ಪೆಷಲ್ಸ್ ರೂಲ್, ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಸಪ್ರೇಟ್ಲಿ ಅಂಡ್ ಡಿನಾಮಿನೇಟರ್ ಸಪ್ರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂತ. ಯು ಕ್ಯಾನ್ ಡೂ ಲೈಕ್ ದಟ್. ಸೊ ಲಾಗ್ ಏನಾಗುತ್ತೆ, 1/n⁴ ಪ್ಲಸ್ 1 ಇಂಟು 4n³ ಆಗುತ್ತೆ, ಡಿವೈಡ್ ಬೈ 2n ಆಗುತ್ತೆ. ಇಫ್ ಯು ಸಿಂಪ್ಲಿಫೈ ಇಟ್ ಫರ್ದರ್ ಏನಾಗುತ್ತೆ, 2 1s are 2 2s cancel, n cancel, 4n 2n/n⁴ 2n². n ಒಂದು ಇದು ಕ್ಯಾನ್ಸಲ್ ಆಗುತ್ತೆ, ಇನ್ನು ಉಳಿಯೋದು ಫೈನಲ್ ಆಗಿ 4n² ಅಪಾನ್ n⁴ ಪ್ಲಸ್ 1 ಆಗುತ್ತೆ. ಅಂಡ್ ದಿಸ್ ಟೆನ್ಸ್ ಟು 0 ಅಲ್ವಾ. Why 2 ಇದೆ ಸರ್ ಡಿನಾಮಿನೇಟರ್? 2 is 4. n cancel ಆಗುತ್ತಲ್ಲ. 2 ಇದೆ ಅಲ್ವಾ ಇಲ್ಲಿ, 2n² ಆಗುತ್ತೆ. 2n only. Yes sir, 2n². ಕರೆಕ್ಟ್ ಆಯ್ತಾ ಈಗ? ಎಸ್ ಸರ್. ಬಿಡಿ, ಅದೇನು ತೊಂದರೆ ಇಲ್ಲ. ಬಟ್ ದಿಸ್ ಟೆನ್ಸ್ ಟು 0 ಅಲ್ಲಿ, ಸೊ ಹಾಗಾಗಿ ಕನ್ವರ್ಜ್ ಟು 0 ಆಗುತ್ತೆ. ಇಲ್ಲಿ ಇದು ಆಸಿಲೇಟ್ ಆಗಿದ್ರು ಕೂಡ 0 ಇಂಟು ಸಮಥಿಂಗ್ ಲಿಮಿಟ್ ಸುಪೀರಿಯರ್ ಲಿಮಿಟ್ ಇನ್ಫೀರಿಯರ್ ಮತ್ತೆ ಕನ್ವರ್ಜೆಂಟ್ ಆಗುತ್ತೆ. ನಿಮ್ಗೆ A to n ಮಾಡಿದ್ರೆ ಏನ್ ಬರುತ್ತೆ, ಲಿಮಿಟ್ ಸುಪೀರಿಯರ್ ಅಂತ ಅಂದ್ರೆ ಕೂಡ ನಿಮ್ಗೆ -1 ಬರುತ್ತೆ. ಇದು 1 ಇಂಟು 0 0ನೇ ಬರುತ್ತೆ. A to n -1 ಕೂಡ ನಿಮ್ಗೆ 0ನೇ ಬರುತ್ತೆ. ಸೊ ಇಫ್ ಬೋತ್ ಆರ್ ಕನ್ವರ್ಜೆಂಟ್ ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್ ದೆನ್ ದ ಸೀಕ್ವೆನ್ಸ್ ಕನ್ವರ್ಜೆಂಟ್. ಸೊ ಇದು ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಮಾಡಿದ್ವಿ ಅನ್ಸುತ್ತೆ, ಐ ಥಿಂಕ್. ಇದು ಇ ಬರುತ್ತೆ, ಇದು ಮಾಡಿದ್ವಿ. x1 ಬರುತ್ತೆ, ಮ್ಯಾಕ್ಸಿಮಮ್ ತಗೊಳ್ಳೋದು. ಇದು ಮಾಡಿದ್ವಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಫಾಲ್ಸ್ ಅಂತ ಇದೆ. ಫಾಲ್ಸ್ ಅಂದ್ರೆ ಡಿ ಆಗುತ್ತೆ. ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್ ಅಂತ ಇದೆ, ನೀಡ್ ನಾಟ್ ಬಿ ಕನ್ವರ್ಜೆಂಟ್. ಒಂದು ಎಕ್ಸಾಂಪಲ್ ಕೊಡಿ. -1 whole power n. So -1 whole power n is convergent. Sorry, bounded, it is not convergent. But not convergent. ಇಲ್ಲಿಂದ ಮಾಡಿಸ್ಬೇಕಲ್ಲ. Let x not be any fixed real number. Let n be a sequence of real numbers defined inductively by the relation ಏನೋ ಕೊಟ್ಟಿದ್ದಾರೆ. then the sequence xn ಅಂತ ಇದೆ. ಸೇಮ್ ರಿಲೇಷನ್ ಕೊಟ್ಟಿದ್ದಾನೆ, ಅದಕ್ಕೆ ಎಲ್ಲ ಹಾಕೊಂಡೋಗಿ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಇಸ್ ಯೂನಿಕ್ ಅಲ್ವಾ. ಸೊ ಎಲ್ಲ ಹಾಕೊಂಡೋದ್ರೆ ಏನಾಗುತ್ತೆ, ಸೊ L is equal to 1 plus L/2 ಆಗುತ್ತೆ. If you simplify this, 2L is equal to 1 plus L, L is equal to 1. This is Cauchy first theorem. So this is nothing but you just find the limit of the last nth term. So limit n tends to infinity n to the power 1/n, 1/n. which is equal to, ಇದು ಡೈರೆಕ್ಟ್ ರಿಸಲ್ಟ್ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಮಾಡ್ತೀನಿ ಅಂದ್ರೆ ಮಾಡಿ. ಲಿಮಿಟ್ n tends to infinity, ಪವರ್ 1/n ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು, n plus 1/n, an plus 1/n. ಸಾರಿ, ಕೌಶಿ ಸೆಕೆಂಡ್ ಥಿಯರಮ್ ಇದು ಅಲ್ಲ, ಇಲ್ಲಿ ಫಸ್ಟ್ ಥಿಯರಮ್ ಅಪ್ಲೈ ಮಾಡಿ, ಇಲ್ಲಿ ಸೆಕೆಂಡ್ ಥಿಯರಮ್ ಮತ್ತೆ ಅಪ್ಲೈ ಮಾಡ್ತಾ ಇದ್ದೀನಿ. ಇಟ್ ಈಸ್ ಈಕ್ವಲ್ ಟು 1. ಅರ್ಥ ಆಯ್ತಾ? ಎಸ್ ಸರ್. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, n to the power 1/n ಅಂತ ಇತ್ತು ಅಂದ್ರೆ ಆನ್ಸರ್ 1 ಇದು. ನೀವು ಒಂದ್ ಸ್ವಲ್ಪ ರಿಸಲ್ಟ್ಗಳನ್ನ ನೆನ್ಪಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.
ದ ಸೀಕ್ವೆನ್ಸ್ xn ಡಿಫೈನ್ಡ್ ಬೈ xn ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ 1 + 2 + 3 ಅಂಡ್ ಸೋ ಆನ್ ಅಂತ. ಇದೇನು ಅಂತ ಕೇಳಿದ್ದಾರೆ. ನೋಡಿ, ಡಿನಾಮಿನೇಟರ್ ಅಲ್ಲಿರೋ ಪ್ರತಿಯೊಂದು ಟರ್ಮು ಕೂಡ ಸಮ್ ಅಲ್ಲಿದ್ದು AP. ಎ ಪಿ ನಲ್ಲಿ ಇದ್ರೆ ಅದೇನಂತ ಹೇಳಿದ್ದೆ, ನಾಟ್ Divergent. ಕನ್ವರ್ಜೆಂಟ್ ಅಂತ ಹೇಳಿದೆ. ಡೈವರ್ಜ್ ಇನ್ಫಿನಿಟಿ ಹೋಗುತ್ತೆ ಅಂತ. ಸೊ ದಿಸ್ ಟೆನ್ಸ್ ಟು ಇನ್ಫಿನಿಟಿ. ಇನ್ಫಿನಿಟಿ ಅಂದ್ರೆ It's not a convergent ನಾಟ್ ಅ sequence. ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಷ್ಟೇ. ಇದು ಮಾಮೂಲಿ, ಅದು ರಿಸಲ್ಟ್ ಇದೆಯಲ್ಲ, ಆ ರಿಸಲ್ಟ್ ಹೋಗುತ್ತೆ. ಸೊ ಅಂದ್ರೆ ದಿಸ್ ಇಂಪ್ಲೈಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ e ಟು ದಿ ಪವರ್ ಏನಾಗುತ್ತೆ ಇಲ್ಲಿ, Limit ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಪ್ಲಸ್ 1 ಡಿವೈಡ್ ಬೈ ಮೈನಸ್ 2n ಆಗುತ್ತೆ. ಈ ಮೈನಸ್ ಈ ಕಡೆ ಕಳಿಸ್ಕೊಳ್ಳಿ. ಇದನ್ನ if you simplify this, you will get e to the power as n tends to infinity, It's e 1 to by the 2 power minus 1/2 ಆಗುತ್ತೆ, which is equal to 1 by root e. e to the power of 1/2, which is equal to 1 by root e. This is also applying same results. Same result. Limit n tends to infinity e to the power n by n cube. Power n divided by minus n cube. n divided minus by minus n cube e to the power of 0 ನೇ ಬಂದ್ಬಿಡುತ್ತೆ. Limit n tends to 1. e to the power 1 by 0. For the following statements, select ಮಾಡಬೇಕು. Every bounded sequence has a limit point. Statement correct or wrong? No, sir. Correct. Bolzano-Weierstrass theorem ಇದೇ ಹೇಳುತ್ತೆ. Every bounded sequence has a limit point ಅಂತ ಹೇಳುತ್ತೆ. ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. Bolzano-Weierstrass theorem. Every convergent sequence is not necessarily bounded. No, this is false ಅಲ್ವಾ? No, sir. ಯಾಕಂದ್ರೆ ನಾವೇನಂತ ಹೇಳಿ, every convergent Convergent sequence implies is bounded. bounded. So this is a wrong statement. And if n is any sequence, limit superior of minus n, ಹೌದು, ಇದು ಕರೆಕ್ಟ್ ಆಗಿದೆ ನೋಡಿ. ಸೇಮ್ ಅಲ್ಲೇ ಸುಪ್ರೀಂಗೆ ಮೈನಸ್ ನೆಗೆಟಿವ್ ನಂಬರ್ ನ ಆಚೆ ತೆಗೆದ್ರೆ ಏನಾಗುತ್ತೆ ಅಂತ ಹೇಳಿದೀನಿ, ಇನ್ಫೀರಿಯರ್ ಇದೆ ಸುಪೀರಿಯರ್ ಆಗುತ್ತೆ. ಕರೆಕ್ಟ್ ಇದೆ ಇದು, ಹೌದಾನೆ? ಸೊ ಯಾವ್ದಾಗುತ್ತೆ ಈಗ ಸ್ಟೇಟ್ಮೆಂಟ್ 1 Option and C, sir. B. C. Oh, sorry, 1 and 3. 1 and 3 ಅಂದ್ರೆ ಆಪ್ಷನ್ ಸಿ ಆಗುತ್ತೆ. If an and bn are bounded sequences, then which of the following is true ಅಂತ ಇದೆ. ಇದು ರಿಸಲ್ಟ್ ಸುಪ್ರೀಂ ಇನ್ಫೀರಿಯರ್ ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ, ಸುಪೀರಿಯರ್ ಇನ್ಫೀರಿಯರ್ ನ. ಇಲ್ಲಿ ನಾವು ಎಕ್ಸಾಂಪಲ್ ತಗೊಂಡು ಡಿಸ್ಕಸ್ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಯಾವ್ದೋ ಒಂದೆರಡು ಎಕ್ಸಾಂಪಲ್ ತಗೊಂಡ್ಬಿಟ್ಟು ಮ್ಯಾಚ್ ಆಗದೆ ಇರೋದನ್ನ ನೋಡ್ಕೊಂತ ಹೋಗ್ಬೇಕಷ್ಟೆ. ಈಗ ಎಕ್ಸಾಂಪಲ್ಸ್ ನೋಡೋಣ. ಈಗ ಈ ಆಪ್ಷನ್ ಡಿಸ್ಕಸ್ ಮಾಡಕ್ ಯಾವ್ದೋ ಎಕ್ಸಾಂಪಲ್ ಸಿಗ್ಬೋದಾ ನಿಮ್ಗೆ ಅಂತ. ಸಿಂಪಲ್ ಏನ್ ಮಾಡಿ ಅಂತ ಅಂದ್ರೆ, an ಗೆ 1/n ತಗೊಳ್ಳಿ, ಬಿ ಅನ್ನು ಕೂಡ 1/n ತಗೊಳ್ಳಿ. ಓಕೆನಾ? ಏನು ಬಿ ಅನ್ನು ನಾಟ್ ಈಕ್ವಲ್ ಅಂತ ಏನ್ ಕೊಟ್ಟಿಲ್ವಲ್ಲ, ಎರಡು ಬೌಂಡೆಡ್ ಸೀಕ್ವೆನ್ಸ್ ಅಲ್ವಾ. ಈಗ ಇದಕ್ಕೆ ಲಿಮಿಟ್ ಸುಪೀರಿಯರ್ ಹೇಳಿ, ಇನ್ಫೀರಿಯರ್ ಹೇಳಿ ಫಸ್ಟ್. 0. 0. ಇದೇನಿದು 0. 1, sir. 1, sir. Superior. ಹೆಂಗ್ 1 ಆಗುತ್ತೆ? 0ನೇ ಆಗುತ್ತೆ. ಅಲ್ಲ ಅಲ್ಲ, sir, ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಲ್ವಾ? ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಂದ ಇಫ್ ಓನ್ಲಿ ಲಿಮಿಟ್ ಸುಪೀರಿಯರ್ ಇನ್ಫೀರಿಯರ್ ಒಂದೇ ಹೋಗುತ್ತಲ್ಲ. Yes, sir. ಈಗ ಇದಕ್ಕೆ ಲಿಮಿಟ್ ಕಂಡುಹಿಡಿದ್ರೆ ಆನ್ಸರ್ ಏನ್ ಬರುತ್ತೆ? ದಿಸ್ ಟೆನ್ಸ್ ಟು 0 ಟೆನ್ಸ್ ಟು, ಅಂದ್ರೆ ನೀವು ಲಿಮಿಟ್ ಸುಪೀರಿಯರ್ ಲಿಮಿಟ್ ಇನ್ಫೀರಿಯರ್ ಅಂತ ಅಂದ್ರೆ ದೊಡ್ಡ ವ್ಯಾಲ್ಯೂ ಚಿಕ್ಕ ವ್ಯಾಲ್ಯೂ ಅಂತ ಅಲ್ಲ. ಕನ್ವರ್ಜೆಂಟ್ ಸೀಕ್ವೆನ್ಸ್ ಇದ್ರೆ
ಸುಪೀರಿಯರ್ ಇನ್ಫೀರಿಯರ್ ಎರಡೂ ಕೂಡ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ಗೆ ಈಕ್ವಲ್ ಆಗಿರುತ್ತೆ. ಇದಕ್ಕೂ ಕೂಡ 0 0 ಆಗುತ್ತೆ ಅಲ್ವಾ. ಅವ್ರು ಏನ್ ಕೇಳಿದಾರೆ, ಲಿಮಿಟ್ ಇನ್ಫಿಮಮ್ ಆಫ್, ಓಕೆನಾ, an+bn, an+b ಅನ್ನ ಆಡ್ ಮಾಡ್ಬೇಕಂತೆ. an b ಅನ್ನ ಆಡ್ ಮಾಡಿ ಏನ್ ಬರುತ್ತೆ? 0 ಬರುತ್ತೆ. an b ಅನ್ನ ಆಡ್ ಮಾಡಿದ್ರೆ ನಿಮ್ಗೆ 2/n 0ನೇ ಬರುತ್ತೆ ಅಲ್ವಾ. 1/n + 1/n, 1/n plus ಈಗ 1/n + 1/n ನಿಮ್ಗೆ 1/2n 2n ಸಿಗುತ್ತೆ. ಈಗ ಇದಕ್ಕೆ ಲಿಮಿಟ್ ಇನ್ಫೀರಿಯರ್ ಏನು? 0ನೇ ಬರುತ್ತೆ. 0. ಸಿನ್ಸ್ ದಿಸ್ ಆಲ್ಸೋ ಕನ್ವರ್ಜೆನ್ಸ್ ಸೀಕ್ವೆನ್ಸ್, ಇದು ಲಿಮಿಟ್ 0ನೇ ಬರುತ್ತೆ. ಅಂದ್ರೆ ಟೋಟಲ್ LHS 0 ಬಂತು. ಲೆಸ್ಸರ್ ದ್ಯಾನ್ ಲಿಮಿಟ್ ಇನ್ಫೀರಿಯರ್ ಆಫ್ an. an ಗೆ ಇನ್ಫೀರಿಯರ್ ಏನು ಹೇಳಿದ್ವಿ? 0. 0 0 ಪ್ಲಸ್ 0 ಆಗುತ್ತೆ. 0 is less than 0ನಾ? No. No sir, No, 0 is equal. ಕಾಂಟ್ರಡಿಕ್ಷನ್ ಆಯ್ತು. 0 is equal to 0 ಅಂದ್ರೆ ಇದು ಹೋಲ್ಡ್ ಆಗಲಿಲ್ಲ. ಒಂದು ನಿಮಿಷ. Sorry. Similarly, you take option B. Option B ತಗೊಂಡ್ರೆ ಏನಾಗುತ್ತೆ ಹೇಳಿ? ಆಪ್ಷನ್ ಬಿ ನ ಇದೇ ಸೇಮ್ ಎಕ್ಸಾಂಪಲ್ ಎಕ್ಸಾಂಪಲ್, ಇಂದಾನೆ ಮಾಡ್ಬೋದು. ಇದೇ ಎಕ್ಸಾಂಪಲ್ ಇಂದಾನೆ ಮಾಡಿದ್ರು ಕೂಡ ನಿಮ್ಗೆ ಸೇಮ್ ಅದು ಕೂಡ ನಿಮ್ಗೆ ಡಿಸ್ಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ತಗೊಳ್ಳೋಣ. ಥರ್ಡ್ ಸಿ ಆಪ್ಷನ್ಗೆ, ಬಿನೂ ಆಗಲ್ಲ ಅಂತ ಗೊತ್ತಾಯ್ತು. ಸಿ ಆಪ್ಷನ್ಗೆ ಏನ್ ತಗೋತೀರಾ? ಈ ಎಕ್ಸಾಂಪಲ್ ತಗೊಂಡ್ರೆ ಆಗಲ್ಲ, ಹೋಲ್ಡ್ ಆಗುತ್ತೆ ಅಲ್ವಾ. ಬೇರೆ ಎಕ್ಸಾಂಪಲ್ ತಗೊಳ್ಳಿ. -1 ಹೋಲ್ ಪವರ್ n ತಗೊಳ್ಳಿ. -1 ಹೋಲ್ ಪವರ್ n. Infimum and supremum will become subtracted. ಈ ಅನ್ನು ಒಂದು ಸೆಕೆಂಡ್. ಲಿಮಿಟ್ ಇನ್ಫಿನಿಟಿ -1 ಬರುತ್ತೆ. ಸೇಮ್ ತಗೊಂಡ್ರೆ ಏನಾಗುತ್ತೆ? -1 ಹೋಲ್ ಪವರ್ n ಎರಡು ತಗೊಂಡ್ರೆ ಸರ್ ಇಲ್ಲಾಂದ್ರೆ 1/n ತಗೊಂಡ್ರೆ ಸರ್ ಇನ್ನೊಂದು. ಎಲ್ಲದಕ್ಕೂ -1 ಹೋಲ್ ಪವರ್ n ತಗೊಂಡ್ರೆ ಈಸಿಯಾಗಿ ಸಿಕ್ಬಿಡುತ್ತೆ ಸರ್. ಅಲ್ಲ 1/n ತಗೊಂಡ್ರೆ ಅಂತನಾ? 1/n ತಗೊಂಡ್ರೆ ಹಾ ಸುಪ್ರೀಂ ಸರ್, ಹೇಳಿ, ಇನ್ಫೀರಿಯರ್ ಹೇಳಿ. -1 -1 ಇದು 1 0 0 0. 0. ಈಗ ಹೋಲ್ಡ್ ಮಾಡಿ ಅದು ಇನ್ ಈಕ್ವೇಶನ್. ಲಿಮಿಟ್ ಏನ್ ಬಿ ಏನ್ ಮಾಡಿ, ಏನ್ ಬಿ ಏನ್ ಅಂತಂದ್ರೆ -1 ಹೋಲ್ ಪವರ್ n + 1/n ಆಗುತ್ತಾ. ಇದಕ್ಕೆ ಸುಪೀರಿಯರ್ ಇನ್ಫೀರಿಯರ್ ಹೇಳಿ 0, ಅಂದ್ರೆ ಇದು ಕೂಡ -1 +1 ಬರುತ್ತಲ್ಲ, ಹೋಲ್ಡ್ ಆಗಲ್ಲ. ಟ್ರೂ ಆಗಿಬಿಡುತ್ತೆ ರಿಸಲ್ಟ್. ಹಂಗೆ ನೋಡೋಕ್ಕಾಗಲ್ಲ. ಲಿಮಿಟ್ ಏನ್ ಪ್ಲಸ್ ಬಿ ಏನ್ ಏನಾಗುತ್ತೆ? ಇನ್ಫೀರಿಯರ್ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಲಿಮಿಟ್ ಇನ್ಫೀರಿಯರ್ ಆಫ್ a1 -1 ಪ್ಲಸ್ 0 -1 ಲೆಸ್ ದೆನ್ ಆರ್ ಈಕ್ವಲ್ ಟು -1. ಟ್ರೂ ಆಗುತ್ತಲ್ಲ. ಎಕ್ಸಾಂಪಲ್ ಸರಿಯಾಗಿ ಚೂಸ್ ಮಾಡ್ಬೇಕು ನಾವು. -1 ಹೋಲ್ ಪವರ್ n ಆಯ್ತಾ. ಬಟ್ ಈ ಎರಡು ಎಕ್ಸಾಂಪಲ್ ಇಂದ ನಾವು ಹೇಳಕ್ಕಾಗತ್ತಾ? ಅದು ಡಿಸ್ಕಾರ್ಡ್ ಮಾಡಕ್ಕಾಗತ್ತಾ? ಸೇಮ್ ತಗೊಂಡ್ರೆ ಏನಾಗುತ್ತೆ? -1 ಹೋಲ್ ಪವರ್ n ತಗೊಂಡ್ರೆ -1 1 -1 -1 -2
ಇದಾಗುತ್ತೆ ಅನ್ಕೋತೀರಲ್ಲ? ಇದು ಆಗಲ್ಲ. ಏನು ಗೊತ್ತಾಯ್ತು ಎಕ್ಸಾಂಪಲ್ಸ್ ಇದಕ್ಕೆ? ಇವೆರಡು ಎಕ್ಸಾಂಪಲ್ ನೋಡಕ್ ಹೋದ್ರೆ ಇವೆರಡು ಟ್ರೂ ಆಗೋ ತರ ಐತೆ. Yes, sir. ಇದು ನಾನು ನೋಡಿ ಹೇಳ್ತೀನಿ ತಗೊಳ್ಳಿ. ಪ್ರಾಬ್ಲಿ ನನಗೇನೋ ಸ್ಟೇಟ್ಮೆಂಟ್ ಅಲ್ಲಿ ಇವನು ಒಂದನ್ನ ಗ್ರೇಟರ್ ದ್ಯಾನ್ ಕೊಡ್ಬೇಕಿತ್ತು ಅಂತ ಅನ್ಸುತ್ತೆ. ಇವನು ಇವೆರಡನ್ನೂ ಏನ್ ಮಾಡಿದಾನೆ, ಲೆಸ್ಸರ್ ದ್ಯಾನ್ ಕೊಟ್ಟು ಲೆಸ್ಸರ್ ದ್ಯಾನ್ ಕೊಟ್ಟು ಎಷ್ಟೊಂದು ಯಾವ ಎಕ್ಸಾಂಪಲ್ ತಗೊಂಡ್ರು ಇದು ಟ್ರೂನೇ ಆಗ್ತಾ ಐತೆ ಅಲ್ವಾ? ಪ್ರೊವೈಡೆಡ್ ನೀವು ಬೌಂಡೆಡ್ ಸೀಕ್ವೆನ್ಸ್ ಗಳನ್ನೇ ತಗೋಬೇಕು ಇಲ್ಲಿ ನೀವು. ಇದು ಎಲ್ಲ ಎಕ್ಸಾಂಪಲ್ ಮೋಸ್ಟ್ಲಿ ಇಲ್ಲೇನೋ ಇದರಲ್ಲಿ ಗ್ರೇಟರ್ ದ್ಯಾನ್ ಒಂದು ಕೊಡ್ಬೇಕಿತ್ತ ಅಂತ ನಾನು. ಇಲ್ಲ ಸರ್, ಅದು ಎರಡು ಲೆಸ್ ದೆನ್ ಕೊಟ್ರು ಇನ್ಫಿಮಮ್ ಸುಪೀರಿಯರ್ ಎಕ್ಸ್ಚೇಂಜ್ ಮಾಡ್ತಾರೆ. ಎರಡು ಸೇಮ್ ಎಕ್ಸ್ಚೇಂಜ್ ಆಗುತ್ತೆ. ಮಾಡಿದಾನೆ, ಅದೇ ಗೊತ್ತಾಯ್ತು. ಬಟ್ ಆದ್ರೂ ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗುತ್ತಲ್ಲ. ಎನ್ ಬಿ ಎನ್ ಯಾವ್ದಾದ್ರು ತಗೊಂಡ್ರು ಕೂಡ ಒಂದ್ ಇನ್ಫಿಯಮ್ ಒಂದ್ ಸುಪ್ರಿಯಂ ಕೊಟ್ಟಿದ್ದಾನೆ. ಇಲ್ಲಿ ಇನ್ಫಿಯಮ್ ಸುಪ್ರಿಯಂ, ಸುಪ್ರಿಯಂ ಇನ್ಫಿಯಮ್ ಕೊಟ್ಟಿದ್ದಾನೆ. ಸರ್ ಜಸ್ಟ್ ಬೈ ಟ್ರಿಕ್ ಯೂಸ್ ಮಾಡಿದ್ರೆ ಸರ್ ಲಿಮಿಟ್ ಒಂದು AN ಗೆ ಸುಪ್ರೀಮಮ್ ಆಫ್ ಲಿಮಿಟ್ ಏನು ಸರ್? -1 ಹೋಲ್ ಪವರ್ n ಗೆ ಸುಪ್ರೀಮಮ್ 1 ಬಂದ್ರೆ ಇನ್ಫಿಮಮ್ -1 ಬರುತ್ತೆ. BN ನ 1/n ಅಂತ ತಗೊಂಡ್ರೆ 0 0 ಬರುತ್ತೆ. -1 ಇನ್ಫಿಯಮ್ 1, ಓಕೆನಾ? 1/n ತಗೊಂಡ್ರೆ 0 0 ಅಲ್ವಾ? ಸೊ ಇವಾಗ ಲಿಮಿಟ್ ಆಫ್ ಅಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ ಪ್ರಕಾರ ಮಾಡಿದ್ರೆ ಸುಪ್ರೀಮಮ್ A ಎಂದು 1 ಪ್ಲಸ್ ಅಲ್ಲ, ಫಸ್ಟ್ ಇವೆರಡು ಆಡ್ ಮಾಡ್ಬೇಕಲ್ವಾ? ಸರ್ ಆಡ್ ಮಾಡಿದ್ರೆ ಏನಾಗುತ್ತೆ, -1 ಹೋಲ್ ಪವರ್ n ಪ್ಲಸ್ 1/n. ಇದಕ್ಕೆ ಸುಪೀರಿಯರ್ ಏನಾಗುತ್ತೆ, ಇನ್ಫೀರಿಯರ್ -1 ಬರುತ್ತೆ, ಹೌದಲ್ವಾ? ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಇದಕ್ಕೆ +1 ಬರುತ್ತೆ. ಈಗ ಈ ರಿಸಲ್ಟ್ ಹೋಲ್ಡ್ ಮಾಡೋಕೆ ಟ್ರೂ ಆಗ್ಬಿಡುತ್ತಲ್ಲ ಅಂತ. ಈಕ್ವಲ್ ಆಗ್ಬಿಡುತ್ತೆ ಸರ್. ಅದು CD ಕೊಟ್ಟಿದ್ದಾನಲ್ಲ ಸರ್, ಅದು AN BN ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಪಕ್ಕ ಬರುತ್ತೆ ಸರ್. ಆಕ್ಚುಲಿ ನೀವ್ ಹೇಳಿದ ಪ್ರಕಾರ ಕ್ವಶನ್ ರಾಂಗ್ ಇದೆ ಸರ್. ಅದೇ ನಾನು ಇದು ಮೋಸ್ಟ್ಲಿ ಯಾವ್ದೋ ಇಲ್ಲಿ C ಅಥವಾ D ನಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಇವೆರಡು ಒಂದೇನೆ. ಇಲ್ಲಿ ಸುಪೀರಿಯರ್ ಇದೆ, ಇಲ್ಲಿ ಇನ್ಫೀರಿಯರ್ ಇದೆ, ಸುಪೀರಿಯರ್ ಇನ್ಫೀರಿಯರ್ ಇದೆ ಅಷ್ಟೇ. ಎರಡು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವೆರಡು ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದಲ್ಲ, AN ಪ್ಲಸ್ BN AN. ಹಂಗ್ ಮಾಡ್ಕೊಂಡ್ರೆ ಸೇಮೇ ಬಂದ್ಬಿಡುತ್ತೆ. ಸೊ ಹಂಗಾಗಿ ಇದು ಮೋಸ್ಟ್ಲಿ ಇನ್ಇಕ್ವೇಶನ್ ಏನೋ ರಾಂಗ್ ಇರ್ಬೋದೇನೋ. ಇವೆರಡು ಈಸಿಲಿ ಡಿಸ್ಕಾರ್ಡ್ ಮಾಡ್ಬೋದು, ಬಟ್ ಈ 3D ಆಪ್ಷನ್ ಸ್ವಲ್ಪ ಡೌಟ್ ಇದೆ. ಅದನ್ನ ನೋಡಿ, ಎಲ್ಲ ಸಿಕ್ಕಿದ್ರೆ ಹೇಳಿ, ನಾನು ನೋಡ್ತೀನಿ, ಓಕೆನಾ? ಓಕೆ ಸರ್. ಸೊ AN is equal to n into sin of π/n 1 2 3 ಲಿಮಿಟ್ ಕಂಡಿಡಿದ್ವಿ ಅಂತ. ಸೇಮ್ ಇದನ್ನ ಹೆಂಗ್ ಬರ್ಕೋತೀವಿ ಲಿಮಿಟ್ ಕಂಡಿಡಿಯಕ್ಕೆ? ಸೊ as n tends to infinity ಏನಾಗುತ್ತೆ ಅಂದ್ರೆ ದಿಸ್ ಇಸ್ ಇನ್ಫಿನಿಟಿ ಇಂಟು as n tends to infinity ಒಳಗಡೆ ಇರೋದು 0 ಟೆಂಡ್ ಆಗುತ್ತೆ, ಇದು 0 ಆಗುತ್ತೆ. sin 0 ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಇನ್ಫಿನಿಟಿ ಇಂಟು 0 ಇದು ಇಂಡೆಟರ್ಮಿನೇಟ್ ಫಾರ್ಮ್. ಸೊ ಅವಾಗ sin π/n ಹಂಗೆ ಬರ್ಕೊಂಡು ಅದನ್ನ ಡಿನಾಮಿನೇಟರ್ ತಗೊಂತೀನಿ, n 1/n ಆಗುತ್ತೆ. ಸೊ ನಮ್ಗೆ ರಿಸಲ್ಟ್ ಗೊತ್ತಿದೆ. ಸೊ ಇಲ್ಲಿ π ಮಲ್ಟಿಪ್ಲೈ ಮಾಡಿ, ಇಲ್ಲಿ π ಮಲ್ಟಿಪ್ಲೈ ಮಾಡ್ತೀನಿ, ಡಿವೈಡ್. ಯಾಕಂದ್ರೆ ಈ ರಿಸಲ್ಟ್ ಫುಲ್ ಏನಾಗುತ್ತೆ, ಇದು sin x/x ತರ as x tends to 0, ಇದು 1 ಆಗುತ್ತೆ. ಸೊ 1 into 5 ಆಗುತ್ತೆ. AN is equal to 1/n plus 1 plus 1/n plus 2 and so on. 1 by ಪ್ರೀವಿಯಸ್ ರಿಸಲ್ಟ್ ಪ್ರೀವಿಯಸ್ ರಿಸಲ್ಟ್ ಇದೆ ಸರ್, ಅದನ್ನ ಸೈನ್ ಎಕ್ಸ್ಪಾನ್ಷನ್ ಅಲ್ಲಿ ಸ್ವಲ್ಪ ನೋಡ್ತೀರಾ ಸರ್?
sin x ಎಕ್ಸ್ಪೆನ್ಷನ್ ಅಲ್ಲಿ ಹಾಕಿದ್ರೆ ಬರುತ್ತೆ ಉತ್ತರ. sin x ಎಕ್ಸ್ಪೆನ್ಷನ್ ಅಲ್ಲಿ ಹಾಕಿದ್ರೆ ಬರುತ್ತೆ n is equal to n ಹಂಗೆ ಬರೀತೀರಾ. sin x ಎಕ್ಸ್ಪೆನ್ಷನ್ ಅನ್ನು ಹೇಳಿ x minus x cube minus x cube divided by 3 factorial. sin x is equal to x minus x cube by 3 factorial. Mute ಮಾಡಿ. And so on. Odd number ಬಿಟ್ಟು odd number. x ಅಂದ್ರೆ 5 by n minus pi cube by 3 factorial minus 5 cube by n cube into 1 by 3 factorial and so on. ಇಲ್ಲೂ ಸೇಮೇ ಬರುತ್ತೆ. ಈಗ n ಕಾಮನ್ ತೆಗೆದ್ಬಿಡಿ. plus n ಕಾಮನ್ ತೆಗೆದ್ಬಿಟ್ರೆ ನಿಮ್ಗೆ n by n into 5 minus 5 cube by n square into 1 by 3 factorial and so on ಆಗುತ್ತೆ. ಇವೆಲ್ಲ zeros ಆಗ್ತವೆ tends to infinity. ಸೊ ಇಲ್ಲಿ ಉಳಿಯೋದು pi. n is equal to 1 upon n plus 1, 1 upon n plus 2, 1 by 2n and so on 1 by 2n ಇದೆ. ಇದು ಸೀಕ್ವೆನ್ಸ್ ಏನು ಅಂತ ಕೇಳಿದ್ದಾನೆ. ಇದನ್ನ ನಾವು ಮಾಡೋದಾದ್ರೆ increasing and unbounded ನಾಟ್ ಅರ್ಜೆಂಟ್ ಆಗುತ್ತೆ. ಇನ್ಕ್ರೀಸಿಂಗ್ ಫಸ್ಟ್ ಕನ್ವರ್ಜೆನ್ಸ್ ಚೆಕ್ ಮಾಡ್ಬಿಡಿ, ಕನ್ವರ್ಜೆನ್ಸ್ ಆಗುತ್ತಾ ಇಲ್ಲ ಅಂತ. ಇದಕ್ಕೆ ಲಿಮಿಟ್ ಕಂಡುಹಿಡಿಯಕ್ ಆಗುತ್ತಾ? ಯಾವ ಮೆಥಡ್ ಯೂಸ್ ಮಾಡ್ತೀರಾ ಲಿಮಿಟ್ ಕಂಡುಹಿಡಿಯಕ್ಕೆ? Sir, integration method, sir, 1 by n common. Yes, limit of s ಯೂಸ್ ಮಾಡಿ. So you take 1 by n common. 1 by n summation run ಮಾಡಿ 1 divided by 1 plus r by n ಆಗುತ್ತೆ. ಈಗ r is equal to 1 to n ಅಂತ ರನ್ ಮಾಡಿ. n ಕಾಮನ್ ತೆಗಿತೀರ ಅಷ್ಟೇ. ಸೊ ಇಟ್ ಇಸ್ ಈಕ್ವಲ್ ಟು ಇದನ್ನೇನ್ ಮಾಡ್ಬೋದು ಡೈರೆಕ್ಟ್ ಆಗಿ ಬರೀತೀನಿ. ಎಲ್ಲದಕ್ಕೂ 0 to 1 ಬರುತ್ತೆ ಲಿಮಿಟ್. 0 to 1 1 divided by 1 plus x dx ಆಗುತ್ತೆ, which is equal to log of 1 plus x, which is equal to log x ವ್ಯಾಲ್ಯೂ ಅಂದ್ರೆ ಓವರ್ ದ ಲಿಮಿಟ್ 0 to 1 ಅಂದ್ರೆ ನಿಮ್ಗೆ 1 ಹಾಕಿದ್ರೆ log 2 ಬರುತ್ತೆ. And bounded. log 2 ಬಂತಲ್ಲ ನಮ್ಗೆ ಆನ್ಸರ್. ಸೊ ಅಂದ್ರೆ ಇದು ಕನ್ವರ್ಜೆಂಟ್ ಆಯ್ತು, ಹೌದಾನೆ? ಕನ್ವರ್ಜೆನ್ಸ್ ಅಂದ್ರೆ ಕನ್ವರ್ಜೆನ್ಸ್ ಇಂಪ್ಲೈಸ್ ವಾಟ್? ಬೌಂಡೆಡ್. ಬೌಂಡೆಡ್. ಸೊ ಈಗ ನಾಟ್ ಕನ್ವರ್ಜೆಂಟ್ ಅನ್ನೋದು ಹೊಡೆದಾಕಿ, ಅನ್ಬೌಂಡೆಡ್ ಅನ್ನೋದು ಹೊಡೆದಾಕಿ, ನಾಟ್ ಬೌಂಡೆಡ್ ಹೊಡೆದಾಕಿ, ಡಿನೇ ಸಿಗುತ್ತೆ. ಕ್ಲಿಯರಾ? ಲಿಮಿಟ್ ಕಂಡು ಇಲ್ಲ ಅಂತಂದ್ರೆ ನೀವು ಇದನ್ನಾದ್ರೂ ಮಾಡ್ಬೋದು, ಅಥವಾ an+1/an ಆ ಮೆಥಡ್ ಅಲ್ಲಿ ಹಾಕೊಂಡು ನೀವು ಇದನ್ನ ಬೌಂಡೆಡ್ ಅಂತ ತೋರಿಸ್ಬೋದು. ಲಿಮಿಟ್ ಕಂಡಿಡ್ರಿ, ಇದು ಬೆಸ್ಟ್ ಮೆಥಡ್ ಇದೆ. ಲಿಮಿಟ್ ಆಫ್ ಸಮ್ ಹಾಕೊಂಡು ಸೇಮ್ ಕ್ವಶನ್ ಸ್ವಲ್ಪ ಫಾರ್ಮೆಟ್ ಚೇಂಜ್ ಮಾಡಿದ್ದಾನೆ. ಇದಕ್ಕೆ ಆನ್ಸರ್ ಏನ್ ಬಂತು ನಮ್ಗೆ ಗೊತ್ತಾಯ್ತು. ದಿಸ್ ಕನ್ವರ್ಜಸ್ ಟು log 2 ಅಂತ ಗೊತ್ತಾಯ್ತು. ಅಂದ್ರೆ ದಿಸ್ ಇಸ್ ಎ ಕನ್ವರ್ಜೆಂಟ್, ದಿಸ್ ಇಂಪ್ಲೈಸ್ ಇಟ್ ಈಸ್ ಕನ್ವರ್ಜೆಂಟ್ ಇಂಪ್ಲೈಸ್ ಬೌಂಡೆಡ್. ಗೊತ್ತಾಗಿದೆ ನಮ್ಗೆ ಈಗ. ಬಟ್ ಪ್ರಾಬ್ಲಮ್ ಏನಂತ ಅಂದ್ರೆ ಏನ್ ಇಸ್ ನಾಟ್ ಬೌಂಡೆಡ್ ಡಿಸ್ಕಾರ್ಡ್ ಮಾಡ್ಬೋದು, ನಾಟ್ ಕನ್ವರ್ಜೆಂಟ್ ಡಿಸ್ಕಾರ್ಡ್ ಮಾಡ್ಬೋದು. ಈ ಎರಡರಲ್ಲಿದೆ ಏನ್ ಇಸ್ ಕನ್ವರ್ಜೆಂಟ್, ಇಲ್ಲೂ ಏನ್ ಇಸ್ ಕನ್ವರ್ಜೆಂಟ್ ಅಂಡ್ ಲಿಮಿಟ್ ಏನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1/2 ಅಂತ ಇದೆ. ಗ್ರೇಟರ್ ದನ್ ಆರ್ ಈಕ್ವಲ್ ಟು 1/2 ಅಂತ ಇದೆ. ಸ್ಯಾಂಡ್ವಿಚ್ ಥಿಯರಂ ಬರುತ್ತಲ್ಲ, ಸ್ಕ್ವೀಸ್ ಥಿಯರಂ ಇದೆ ಇಲ್ಲ? ಸ್ಕ್ವೀಸ್ ಥಿಯರಂ ಅಪ್ಲೈ ಮಾಡಬಹುದು. ಸಿಂಪ್ಲಿ ಯು ಕ್ಯಾನ್ ಅಪ್ಲೈ ಸ್ಕ್ವೀಸ್ ಥಿಯರಂ.
ಯಾಕೆ ಹೆಂಗೆ ಅಂತ ಅಂದ್ರೆ ಎನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಫಸ್ಟ್ ಟರ್ಮ್ ತಗೋಬೇಕಲ್ವಾ, ಎನ್ ಡಿವೈಡ್ ಬೈ ಹಾಕೊಂಡು ಫಸ್ಟ್ ಟರ್ಮ್ ಎಲ್ಲಾದ್ರೂ ತಗೋಬೇಕು ಎನ್ ಪ್ಲಸ್ ಒನ್ ಅಂಡ್ ದಿಸ್ ಟೆನ್ಸ್ ಟು ವಾಟ್ 1. ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಹೇಳ್ಬೇಕು ಲಾಸ್ಟ್ ಟರ್ಮ್ ಎನ್ ಡಿವೈಡ್ ಬೈ 2n divided is distance to 1/2 and so 1/2 less than or equal to what an less than 1 ಅಂತ ಗೊತ್ತಾಯ್ತು ಈಗ, ಓಕೆನಾ. ಸೊ ಬಟ್ ಬೌಂಡೆಡ್ನೆಸ್ ಗೊತ್ತಾಯ್ತು ಇದರಲ್ಲಿ, ಇಟ್ ಈಸ್ ಬೌಂಡೆಡ್ ಬಿಟ್ವೀನ್ ಅಂದ್ರೆ ಏನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ ಅಂದ್ರೆ ಡೆಫಿನೆಟ್ಲಿ ಲಿಮಿಟ್ ಬಂದ್ಬಿಟ್ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/2 ಕೊಡ್ಬೇಕಲ್ಲ. ಸೀಕ್ವೆನ್ಸ್ ಈಸ್ ಬೌಂಡೆಡ್ ಇನ್ ದಿಸ್ 1/2 to 1 ಅಂದ್ರೆ ಇದಕ್ಕಿಂತ ಚಿಕ್ಕ ಮೇಲೆ ಬೌಂಡ್ ಆಗೋ ಚಾನ್ಸ್ ಇರೋ, ಇದು ಕನ್ವರ್ಜ್ ಆಗೋ ಚಾನ್ಸ್ ಇರಲ್ವಲ್ಲ. ಏನ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 1/2. ಸ್ಕ್ವೀಸ್ ಅಪ್ಲೈ ಮಾಡಿದ ಅರ್ಥ ಆಯ್ತಾ? ಇದು ಸ್ಕ್ವೀಸ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿದ್ದು. ಎಸ್ ಸರ್. ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ತಗೊಂಡಾಗ ನೀವೇನ್ ಮಾಡ್ಬೇಕು ಅಂದ್ರೆ ಯಾವಾಗ ಸ್ಕ್ವೀಸ್ ಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ಏನೋ ಎಂಡ್ ಟರ್ಮ್ ಇದ್ದು ಇನ್ಕ್ರೀಸ್ ಆಗ್ತಾ ಇರ್ಬೇಕು, ಇದು 1 2 3 ಹಂಗೆ ಇನ್ಕ್ರೀಸ್ ಆಗ್ತಾ ಇದ್ದಾಗ ಫಸ್ಟ್ ಟರ್ಮ್ ಏನಿರುತ್ತೆ ಅದನ್ನೇ ಕೆಳಗಡೆ ಬರ್ಕೊಂಡ್ಬಿಟ್ಟು ಇಲ್ಲಿ ಎನ್ ಬರ್ಕೋಬೇಕು, ಸಿನ್ಸ್ ಇಟ್ ಹ್ಯಾಸ್ ಎನ್ ಟರ್ಮ್ಸ್. ಸೊ ಆತರ ಬರ್ಕೊಂಡು ಎನ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಹಾಕೊಂಡ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ದಾಗ ಅದನ್ನ ತಗೋಬೇಕು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ದಾಗ ಹೆಂಗ್ ತಗೋಬೇಕಂದ್ರೆ ಲಾಸ್ಟ್ ಟರ್ಮ್ ಏನಿರುತ್ತೆ ಅದನ್ನ ಬರ್ಕೋಬೇಕು, 1 2n ಹಂಗೆ ಬರ್ಕೊಂಡಿದೀನಿ, ಮೇಲೆ ಎನ್ ಬರ್ಕೋಬೇಕು. ಅವೆರಡಕ್ಕೂ ಯಾವ ಲಿಮಿಟ್ಗೆ ಟೆಂಡ್ ಆಗುತ್ತೆ ಅಂತ ನೋಡ್ಬೇಕು, ಅಂದ್ರೆ ಬೌಂಡೆಡ್ ಆಗುತ್ತೆ ಅಲ್ಲಿ. ಡಿನಾಮಿನೇಟರ್ ಎಪಿ ಟರ್ಮ್ಸ್ ಆಗಲ್ವಾ? ಅದು ಲೆಕ್ಕ ಹಾಕ್ಬೇಕಂದ್ರೆ ಅದು ಆಗುತ್ತೆ, ಹಂಗ್ ಬರಲ್ಲ ಮೇಡಮ್. ಅಲ್ಲಿ ಅದು ಯಾವಾಗ ಹೇಳ್ತೀವಿ ಅಂತಂದ್ರೆ ಇಲ್ಲಿ ಎನ್ ಇರಲ್ಲ ಅಲ್ಲಿ. ಮೀನ್ಸ್ ಕಾಮನ್ ಡಿಫರೆನ್ಸ್ ಬರ್ತಾ ಇದೆ ಅಲ್ಲ ಸರ್, ಡಿನಾಮಿನೇಟರ್ ಟರ್ಮ್ಸ್ ಅಷ್ಟೇ ನೋಡಿದ್ರೆ. ಈಗ ಇದು ಎಲ್ಲಾ ಟರ್ಮ್ ಅಲ್ಲೂ ಎನ್ ಇದೆ, ಇದು ಹಾ, ಸರ್. ಸಮ್ ಹೋಗ್ತಾ ಇರುತ್ತೆ ಸೀಕ್ವೆನ್ಸ್. ಅಲ್ಲಿ ಒಂದೇ ಇತ್ತು ನೋಡಿ, ಈ ತರ ಇದ್ದಾಗ ಅದು ಆ ತರ ನೋಡ್ತೀವಿ, 1 ಪ್ಲಸ್ 1 ಈ ತರ ಇತ್ತಾ, 1/2 ಪ್ಲಸ್ 1/3 ಅಂಡ್ ಸೋ ಆನ್ 1/n ಅಂತ ಇದೆ ಅಂತ ಅನ್ಕೊಳ್ಳಿ. ಈ ತರ ನೋಡ್ತೀವಿ, ಇಲ್ಲೆಲ್ಲಾದ್ರೂ ಎನ್ ಇಲ್ಲ, ಓಕೆನಾ. ಒಂದೇ ಎನ್ ಇತ್ತು, ಅದು ಲಾಸ್ಟ್ ಅಲ್ಲಿ ಇರುತ್ತೆ, ಈ ತರ ಇನ್ಕ್ರೀಸ್ ಆದ್ರೆ ನೋಡ್ತೀವ ಅದು ಆ ಮೆಥಡ್ ಅಲ್ಲಿ. ಸೊ ಬಟ್ ಇಲ್ಲಿ ಎಲ್ಲಾದ್ರಲ್ಲೂ ಎನ್ ಇದೆಯಲ್ವಾ, ಸೊ ಹಂಗಾಗಿ ಈ ಮೆಥಡ್ ಅಪ್ಲೈ ಮಾಡಿ. ಇಲ್ಲಿ ಟರ್ಮ್ಸ್ ಅಲ್ಲೂ ಸಮ್ ಇದ್ದು ಎಲ್ಲಾ ಟರ್ಮ್ಸ್ ಅಲ್ಲೂ ಎನ್ ಇದ್ರೆ, ಈ ತರ ಎನ್ಗಳೇನಾದ್ರು ಇದ್ರೆ ಅವಾಗ ನಿಮ್ಗೆ ಮೆಥಡ್ಗಳು ಹೇಳ್ತೀನಿ ನೋಡಿ. ಯಾವ ಲಿಮಿಟ್ ಕಂಡಿಡಿಯಕ್ಕಾಗಿರ್ಬೋದು, ಏನಕ್ಕೆ ಆಗಿರ್ಬೋದು, ನೀವು ಲಿಮಿಟ್ ಆಫ್ ಎ ಸಮ್ ಯೂಸ್ ಮಾಡಬೇಕು. ಲಿಮಿಟ್ ಆಫ್ ಸಮ್ ಯೂಸ್ ಮಾಡಿ ಅಥವಾ ಸ್ಕ್ವೀಸ್ ಯೂಸ್ ಮಾಡಿ. ಇನ್ನ ಏನು ಯೂಸ್ ಮಾಡ್ಬೋದು ಅಷ್ಟೇ, ಇವೆರಡನ್ನು ಯೂಸ್ ಮಾಡ್ಕೊಂಡು ನೀವು ಕಂಡಿಡ್ರಿ. xn ಕೊಟ್ಟಿದ್ದಾನೆ ಈ ಸೀಕ್ವೆನ್ಸ್, ದೆನ್ xn ಕನ್ವರ್ಜಸ್ ಟು ಅಂತ ಕೊಟ್ಟಿದ್ದಾನೆ. ಇದೇನ್ ಮಾಡ್ತೀರಾ, ಸೇಮ್ ಸ್ಕ್ವೀಸ್ ಯೂಸ್ ಮಾಡಿ. ಸ್ಕ್ವೀಸ್ ಯೂಸ್ ಮಾಡ್ಬೋದಾ? ಎಸ್ ಸರ್. ಸ್ಕ್ವೀಸ್ ಯೂಸ್ ಮಾಡಿ. ಸ್ಕ್ವೀಸ್ ಪ್ರಿನ್ಸಿಪಲ್ ಹೆಂಗೆ, ಫಸ್ಟ್ ಈ xn ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ತಗೊಂಡು ಫಸ್ಟ್ ಅಲ್ಲಿ ಏನಿದೆಯೋ ಅದನ್ನ ಬರೆದು ಬಿಡ್ಬೇಕು. n² ಡಿವೈಡ್ ಬೈ ಫಸ್ಟ್ ಟರ್ಮ್ ಏನಿದೆಯೋ ಅದು n⁴ ಪ್ಲಸ್ 1 ಅಂತ ಬರಿಬೇಕು. ಇಲ್ಲಿ ನ್ಯೂಮರೇಟರ್ ಏನ್ ಬರಿಬೇಕು, n ಬರಿಬೇಕು. ಸೊ ದಿಸ್ ಟೆನ್ಸ್ ಟು ವಾಟ್, ಕ್ಯಾನ್ಸಲ್ ಆಗುತ್ತೆ 1 ಸರ್. 1 ಆಗುತ್ತೆ, ದಿಸ್ ಟೆನ್ಸ್ ಟು 1. ಅದೇ ತರ xn ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಬರೆದ್ಬಿಟ್ಟು ಸೇಮ್ ಲಾಸ್ಟ್ ಟರ್ಮ್ ಇದೆ ಅದನ್ನ ಬರಿಬೇಕು. n² ಡಿವೈಡ್ ಬೈ ರೂಟ್ ಆಫ್ n⁴ ಪ್ಲಸ್ n ಮಾಡಬೇಕು, ಇಲ್ಲಿ ಇಂಟು n ಮಾಡ್ಬೇಕು ನ್ಯೂಮರೇಟರ್ಲಿ. ದಿಸ್ ಆಲ್ಸೋ ಟೆನ್ಸ್ ಟು 1 ಆಗುತ್ತೆ. ಸೊ ಇದು 1 ಅಂತಂದ್ರೆ ಏನಂತ ಹೇಳ್ಬೋದು, ದಿಸ್ ಏನ್ ಟೆನ್ಸ್ ಟು 1 ಅಂತ ಹೇಳ್ಬೋದು. ಇದು 1 ಅನ್ಸುತ್ತೆ. xn is equal to 1 plus of minus 1 whole power n divided by n. ಲಿಮಿಟ್ ಕಂಡಿಡಿರಿ, ಕನ್ವರ್ಜೆಂಟ್ ಇದು. ಎಸ್ ಇಟ್ ಇಸ್ ಕನ್ವರ್ಜೆಂಟ್. ಲಿಮಿಟ್ xn 10 converges to 1.
ಕನ್ವರ್ಜೆಂಟ್ ಇತ್ತು ಅಂತಂದ್ರೆ ಸುಪೀರಿಯರ್ ಇನ್ಫೀರಿಯರ್ ಏನಾಗುತ್ತೆ? 1 ಆಗುತ್ತೆ. ಸೇಮ್ ಆಗುತ್ತೆ. ಸೇಮ್ ಅಂತ ಅಂದ್ರೆ ಆಪ್ಷನ್ ಆಪ್ಷನ್ ಬಿ. ಬಿ. ಒನ್ ಬೈ 3, 1/7 ಅಂಡ್ ಸೋ ಆನ್. ಇದು AP ಸರ್. ನೋಡಿ ಎ ಪಿ ಇದೆ ತಾನೆ ಇಲ್ಲಿ. ಇವಾಗ ನೀವು Yes, ಆತರ ನೋಡಿ ಎ ಪಿ ಇದ್ರೆ ಏನಿದು? divergent. ಇನ್ಫಿನಿಟಿ. Infinity. ಇನ್ಫಿನಿಟಿ ಅಂದ್ರೆ ಫೋರ್ತ್ ಆಪ್ಷನ್ ಈಸಿಯಾಗಿ ಕಾಣ್ತಾ ಇದೆ ನಿಮಗೆ. ಅಂದ್ರೆ ನಾಟ್ Not ಕನ್ವರ್ಜೆಂಟ್. ನಾಟ್ ಕನ್ವರ್ಜೆಂಟ್ ಇಂಪ್ಲೈಸ್ not Cauchy sequence. ನಾಟ್ ಕೌಶಿ ಅಷ್ಟೇ. n is a sequence given by this 1 1 minus 1/2 1 plus 1/3 1 minus ಇದು ಕೊಟ್ಟಿದ್ದಾನೆ ಸೀಕ್ವೆನ್ಸ್ given by superior inferior ಹೇಳಿದ್ದಾನೆ. ನೋಡಿ ಲಿಮಿಟ್ ಸುಪೀರಿಯರ್ ಏನ್ ಬರುತ್ತೆ? ಒನ್ ಮೈನಸ್ 1 ಪ್ಲಸ್ 1 ಬರುತ್ತಲ್ಲ. Yes, sir. 1 1 minus 1/2 ಎಲ್ಲದಕ್ಕೂ 1 is a ಲಿಮಿಟ್ ಪಾಯಿಂಟ್ ಆಗುತ್ತಲ್ವಾ ಇಲ್ಲಿ. ಸೊ ಹಂಗಾಗಿ ನಿಮ್ಗೆ 1 ಬರುತ್ತೆ ಲಿಮಿಟ್ ಇನ್ಫ್ರಮ್. ಅಂದ್ರೆ ಇಫ್ ಟೇಕ್ ಎ ರಿಯಲ್ ಲೈನ್ ಇದು 1 ಇದೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ ದ ಫಸ್ಟ್ ಟರ್ಮ್ 1. ಸೆಕೆಂಡ್ ಟರ್ಮ್ ಏನ್ ಬರುತ್ತೆ? 1 minus 1/2. ಅಂದ್ರೆ ಇಲ್ಲೆಲ್ಲ 0 ಇರುತ್ತೆ ಅನ್ಕೊಳ್ಳಿ, ಇಲ್ಲೆಲ್ಲ 2 ಇದೆ ಅಂತ ಅನ್ಕೊಳ್ಳಿ. 1 minus 1/2 ಎಷ್ಟು ಬರುತ್ತೆ? ಸೆಕೆಂಡ್ ಟರ್ಮ್ ಇಲ್ಲಿ ಬರುತ್ತೆ 0.5 ತಾನೆ, A2. ದಿಸ್ ಇಸ್ ಯುವರ್ A1. ಥರ್ಡ್ ಟರ್ಮ್ 1 plus 1/3. 1 plus 1/3 ಅಂತಂದ್ರೆ 1 plus 1/3 ಅಂದ್ರೆ 4/3. 0.3 ಅಂದ್ರೆ 1 ಗಿಂತ ಚೂರು ಈ ಕಡೆ ಇರುತ್ತೆ. ದಿಸ್ ಇಸ್ ವಾಟ್? A3. A4 1 minus 1/4 ಅಂದ್ರೆ ಸ್ವಲ್ಪ ಒಂದ್ ಕಡೆ ಮೂವ್ ಆಯ್ತು. ಅಂದ್ರೆ ಲೆಫ್ಟ್ ಸೈಡ್ ಇಂದ ಇಟ್ ಈಸ್ ಅಪ್ರೋಚಿಂಗ್ ವಾಟ್? 1. 1. ರೈಟ್ ಸೈಡ್ ಇಂದನೂ ಇರುತ್ತೆ ನೋಡಿ. A plus 1/5 ಅಂತಂದ್ರೆ ರೈಟ್ ಸೈಡ್ ಗೆ ಬರುತ್ತೆ, ಅದನ್ನ ಈ ಕಡೆ ಬರುತ್ತೆ. ಅಂದ್ರೆ ರೈಟ್ ಸೈಡ್ ಇಂದನೂ ಇಟ್ ಈಸ್ ಅಪ್ರೋಚಿಂಗ್ 1. ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ಓಕೆನಾ? ಸೊ ಕನ್ವರ್ಜೆಂಟ್ ಅಂದ್ರೆ ಸುಪ್ರೀಂ ಇನ್ಫರ್ಮ್ ಎರಡು ಕೂಡ ಏನಾಗುತ್ತೆ? ಸುಪೀರಿಯರ್ ಇನ್ಫೀರಿಯರ್ ಒಂದೇ ಆಗುತ್ತೆ. an bn be sequence of real numbers such that an greater than 0 and bn greater than 0 ಅಂದ್ರೆ ಸೀಕ್ವೆನ್ಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಂತ. an ಗ್ರೇಟರ್ ದನ್ 0 ಇರಬೇಕು, bn ಗ್ರೇಟರ್ ದನ್ 0 ಇರಬೇಕು. ಅಂಡ್ ಡಿಫೈನ್ ಮಾಡಿದ್ದಾರೆ cn ಈಸ್ ಈಕ್ವಲ್ ಟು an ಬೈ bn ಅಂತ ಫಾರ್ ಆಲ್ n ಬಿಲಾಂಗ್ಸ್ ಟು n ಅಂತ. ಮತ್ತೆ ಇನ್ನೊಂದು ಕೊಟ್ಟಿರೋ ಸೆಂಟೆನ್ಸ್, ಇಫ್ an ಕನ್ವರ್ಜಸ್ ಟು a and bn ಕನ್ವರ್ಜಸ್ ಟು b then which of the following statements true? ಎ ಕನ್ವರ್ಜ್ ಆಗ್ತಾ ಇದೆ, ಬಿ ಅನ್ನು. ಇಲ್ಲೂ ಅಷ್ಟೇ ನೀವು ಏನ್ ಮಾಡ್ಬೇಕಂದ್ರೆ ನೀವು ಅಬ್ಸ್ಟ್ರಾಕ್ಟ್ ಆಗಿ ಪ್ರೂವ್ ಮಾಡಕ್ಕಾಗಲ್ಲ, ಎಕ್ಸಾಂಪಲ್ಸ್ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗ್ಬೇಕು ಅಷ್ಟೇ ಆಪ್ಷನ್ಗಳನ್ನ. ಸಿ ಅನ್ನು ಕನ್ವರ್ಜೆಂಟ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಏನ್ ಕನ್ವರ್ಜೆಂಟ್ ಆಗದೆ ಇರೋದೊಂದು ಎಕ್ಸಾಂಪಲ್ ಕೊಡಿ. ಹೇಳಕ್ಕಾಗಲ್ಲ, ಯಾಕೆಂದ್ರೆ ಆಪ್ಷನ್ ಪ್ರಾಪರ್ಟಿ ಬರ್ಸಿದ್ರಿ. ಏನ್ ಕನ್ವರ್ಜೆಂಟ್ ಆಗಿದ್ರೆ ಹಂಗ್ ಬರ್ಸ್. ಪ್ರಾಪರ್ಟಿ ಏನ್ ಪ್ರಾಪರ್ಟಿ? ಪ್ರಾಪರ್ಟಿ an ಮತ್ತೆ bn ಎರಡು ಒಂದಕ್ಕೆ ಕನ್ವರ್ಜೆಂಟ್ ಆಗ್ತಿದ್ರೆ then cn will be convergent to that number. ಬಟ್ that limit ಇಲ್ಲಿ point ಎ ಅಂತ ಬಿಗ್ ಇದೆ. ಆಗ್ತಿದೆಯಲ್ಲ, ನಾನು ಕೊಟ್ಟಿಲ್ಲ, ಬೇರೆ ಬೇರೆ ಲಿಮಿಟ್ ಆಗಿರ್ಬೋದು ಅಂತ ಹೇಳಿ. ಎಕ್ಸಾಂಪಲ್ ತಗೊಂಡ್ಬಿಡ ನೋಡಿ, ಸಿಂಪಲ್. ಎ ಆಪ್ಷನ್ ಡಿಸ್ಕಾರ್ಡ್ ಮಾಡಕ್ ಎಕ್ಸಾಂಪಲ್ ಏನಂದ್ರೆ ಎ ಅನ್ನ 1/n ತಗೊಳ್ಳಿ, ಬಿ ಅನ್ನು n ಕನ್ವರ್ಜೆಂಟ್ ಆಗ್ಬಿಡುತ್ತೆ ಅಂತ ತಗೊಂಡ್ಬಿಟ್ರೆ. ಇಲ್ಲ ಡೈವರ್ಜೆಂಟ್. 1 plus 1. ಇಲ್ಲ, ಹೌದೌದು ಡೈವರ್ಜೆಂಟ್ ಆಗುತ್ತೆ. ಇಲ್ಲ 1+1/n ತಗೋಬೋದು. ಇಲ್ಲ ಅಂದ್ರೆ 1/n ತಗೊಳ್ಳಿ, ಸೇಮ್ ತಗೋಬೋದಲ್ಲ, ಏನ್ ತೊಂದ್ರೆ ಏನಿಲ್ಲ. ತಗೋಬೋದಲ್ವಾ? ಅಲ್ಲ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಆಗುತ್ತೆ. n ಸ್ಕ್ವೇರ್ ತಗೊಳ್ಳಿ, ಬಿ ಎನ್ 1/n ಸ್ಕ್ವೇರ್ ತಗೊಳ್ಳಿ, ಡೈವರ್ಜೆಂಟ್ ಆಗ್ಬಿಡುತ್ತೆ. ನೋಡಿ n ಬೈ ಬಿ ಎನ್ ಮಾಡಿ, ಡಿಸ್ಟೆನ್ಸ್ ಟು 0 ಅಂಡ್ ಡಿಸ್ಟೆನ್ಸ್ ಟು 0 ಎರಡು ಕನ್ವರ್ಜೆನ್ಸ್ ಸೀಕ್ವೆನ್ಸ್. an ಗ್ರೇಟರ್ ದನ್ ಈಕ್ವಲ್ ಟು 0, bn ಕೂಡ ಗ್ರೇಟರ್ ದನ್ 0. an ಬೈ bn ಏನಾಗುತ್ತೆ? an ಅಂತ ಅಂದ್ರೆ 1/n ಡಿವೈಡ್ ಬೈ 1/n ಸ್ಕ್ವೇರ್. n ಕ್ಯಾನ್ಸಲ್ ಆಯ್ತು, ದಿಸ್ ಇಸ್ n ಅಲ್ವಾ? ದಿಸ್ ಟೆನ್ಸ್ ಟು ಇನ್ಫಿನಿಟಿ. ಅಂದ್ರೆ
CN ಕನ್ವರ್ಜೆಂಟ್ ಆಗಲಿಲ್ಲ. ಈ ಎಲ್ಲಾ ಪ್ರಾಪರ್ಟಿಗಳನ್ನು ಸ್ಯಾಟಿಸ್ಫೈ ಮಾಡೋ ಅಂತ ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿಕೊಂಡು CN ಕನ್ವರ್ಜೆಂಟ್ ಅಲ್ಲ ಅಂತ ಪ್ರೂವ್ ಮಾಡ್ತಾ ಇದೀನಿ ಅಷ್ಟೇ. ಕರೆಕ್ಟ್ ಆಯ್ತಾ? ಎಸ್ ಸರ್. ಬಿ ಆಪ್ಷನ್ ಇದೆಯಲ್ವಾ, CN is always bounded. ಇದನ್ನ ತೆಗೆದಾಕ್ಬೋದಾ? ಎಸ್ ಸರ್. ಇದರಿಂದಾನೆ ಡಿ ಆಪ್ಷನ್ ಡಿಸ್ಕಾರ್ಡ್ ಆಗೋಯ್ತಲ್ಲ. ಎ ಆಪ್ಷನ್ ಡಿಸ್ಕಾರ್ಡ್ ಆಯ್ತು, ಡಿ ಆಪ್ಷನ್ ಡಿಸ್ಕಾರ್ಡ್ ಆಯ್ತು ಒಂದೇ ಎಕ್ಸಾಂಪಲ್ ಇಂದ. ಈಗ ನಮ್ಗೆ ಉಳಿದಿರೋದು ಬಿ ಮತ್ತೆ ಸಿ. CN is convergent only if B is greater than 0. ಈಗ ಕನ್ವರ್ಜೆಂಟ್ ತಗೋಬೇಕು, ಬಿ ಗ್ರೇಟರ್ ದನ್ 0 ಇದ್ರೆ ಮಾತ್ರ ಕನ್ವರ್ಜೆಂಟ್ ಇದೆಯಾ ಅಂತ ಇಲ್ಲ, ಹಂಗೇನಿಲ್ಲ. ಸೇಮು ನೋಡಿ, ಎ ಅನ್ನು 1/n ತಗೊಳ್ಳಿ, ಬಿ ಅನ್ನು 1/n ತಗೊಳ್ಳಿ. ಬಟ್ ಕಾನ್ವರ್ಜೆನ್ಸ್ ಟು 0 ಆಗುತ್ತಲ್ವಾ ಸರ್? ಗ್ರೇಟರ್ ದೆನ್ 0 ತಗೋಬೇಕಲ್ಲ ಸರ್? 1 + 1/n ತಗೋದು ಸರ್ ಬಿ ಎನ್. ಎಸ್ ಸರ್. ಓ, ಬಿ ಗ್ರೇಟರ್ ದನ್ 0 ಬಿ ಗ್ರೇಟರ್ ದೆನ್ 0. 1 + 1/n ತಗೊಂಡ್ರೆ 1/n + 1. ನಾನೇನ್ ಹೇಳಕ್ ಹೊರಟಿದ್ದೀನಿ ಗೊತ್ತಾ? ಈಗ ಇದೆ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್. ಅವನೇನ್ ಹೇಳ್ತಿದ್ದಾನೆ, CN is convergent only if B greater than 0 ಅಂತ ತಗೊಂಡಿದ್ದಾನೆ. ನಾನೇನ್ ತಗೊಂಡಿದ್ದೀನಿ, B is equal to 0 ಅಂತ ತಗೊಂಡು ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ದಿಸ್ ಆಲ್ಸೋ ಟೆಂಡ್ಸ್ ಟು 0, ದಿಸ್ ಆಲ್ಸೋ ಟೆಂಡ್ಸ್ ಟು 0. ಇಲ್ಲಿ ದಿಸ್ ಇಸ್ ಈಕ್ವಲ್ ಟು ಬಿ ಅಲ್ವಾ? B is equal to 0 ತಗೊಂತೀನಿ. ಬಟ್ AN/BN ಏನಾಗುತ್ತೆ? 1/n/1/n ಕಾನ್ವರ್ಜೆಂಟ್ ಕ್ಯಾನ್ಸಲ್ ಆಗುತ್ತಲ್ಲ. 1/n ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? 1 1 ಬರುತ್ತೆ. ಬರುತ್ತೆ. 1 ಇಸ್ ಕನ್ವರ್ಜೆಂಟ್ ಅಲ್ವಾ? ಎಸ್ ಸರ್. AN/BN C ಅಂದ್ರೆ ದಿಸ್ ಇಸ್ ವಾಟ್ ಯುವರ್ CN. ಅಂದ್ರೆ CN ಕನ್ವರ್ಜೆಂಟ್ ಆಯ್ತು, B 0 ತಗೊಂಡು ಕೂಡ. ಅವನೇನ್ ಕೇಳ್ತಿದ್ದಾನೆ, ಗ್ರೇಟರ್ ದನ್ 0. B ಗ್ರೇಟರ್ ದನ್ 0 ಇದ್ರೆ ಮಾತ್ರ ಕನ್ವರ್ಜೆಂಟ್ ಅಂತ ಹೇಳ್ತಿದ್ದಾನೆ. ಇದು ರಾಂಗ್ ಆಯ್ತಲ್ಲ ಸ್ಟೇಟ್ಮೆಂಟ್. ಎಸ್ ಸರ್. ಸೊ ಹಂಗಾಗಿ 3 ರಾಂಗ್ ಆಯ್ತು. ಹಂಗಾಗಿ ಸಿ ಕರೆಕ್ಟ್. ಲಿಮಿಟ್ ಎಂಟೆನ್ಸ್ ಸುಪ್ರೀಂ CN is equal to infinity, CN is not convergent. ಕನ್ವರ್ಜೆಂಟ್ ಇಲ್ಲ ಅಂದ್ರೆ ಸುಪ್ರೀಂ ಇನ್ಫಿನಿಟಿ ಬರ್ತಿದೆ. ಇಲ್ಲಿ ಈ ಎಕ್ಸಾಂಪಲ್ ನೋಡಿ ಇನ್ಫಿನಿಟಿ ಬರ್ತಾರೆ. ಅದೇ ತರ ನೀವು ಯು ಕ್ಯಾನ್ ಕನ್ಸ್ಟ್ರಕ್ಟ್ ಎನಿ ಎಕ್ಸಾಂಪಲ್. ಕನ್ವರ್ಜೆಂಟ್ ಅಲ್ಲದೆ ಇರುವಂತ ಎಕ್ಸಾಂಪಲ್, CN ಕನ್ವರ್ಜೆಂಟ್ ಆಗಬಾರ್ದು ಅಂತ ಎಕ್ಸಾಂಪಲ್ ತಗೊಂಡ್ರೆ ಸುಪ್ರೀಂ ಇನ್ಫಿನಿಟಿನೇ ಬರುತ್ತೆ. ಇದು ರಾಷನಲೈಸಿಂಗ್ ಮಾಡಿ. ರಾಷನಲೈಸಿಂಗ್ ಮಾಡಿದ್ರೆ ಏನ್ ಬರುತ್ತೆ? √(n² + n - n upon √(n² + n + n into n² + n - n ಪ್ಲಸ್ n ಆಗುತ್ತೆ. ಪ್ಲಸ್ ದೆನ್ ಪ್ಲಸ್ n ಆಗುತ್ತೆ. ಇಫ್ ಸಿಂಪ್ಲಿಫೈ ಇಟ್ ನಿಮ್ಗೆ ಏನ್ ಬರುತ್ತೆ? a + b into a - b n² ಹಾಕಿದ್ರೆ + n - n² divided by √(n² + n + n 1/2 ಬರುತ್ತೆ. n² divided by ಕ್ಯಾನ್ಸಲ್ ಆಗುತ್ತೆ. ಸೊ n ಬರುತ್ತೆ, n upon √(n² + n + n ಬರುತ್ತೆ. To simplify this tends to 1/2. ಆಪ್ಷನ್ 1 ಅನ್ಸುತ್ತೆ. n ಇಲ್ಲಿಂದ n ಆಚೆ ಬರುತ್ತೆ. 1 + 0 ಇಲ್ಲಿ 1 ಇರುತ್ತಲ್ವಾ? 2 ಆಗುತ್ತೆ. ಹೌದು, 1/2. ಇದು ಸೇಮ್ ರಿಪೀಟ್ ಮಾಡಿದ. ಇದು 1 + 1/n whole power n ಈ ಬರುತ್ತೆ. ಏನ್ ಬಿ ಸೀಕ್ವೆನ್ಸ್ ಆಲ್ಫಾ n ಕೊಟ್ಟಿದ್ದಾನೆ. then which of the following is about to limit alpha n is equal to alpha, and what is alpha? And this alpha is what? E. ಆಪ್ಷನ್ ಸಿ. E is a number. ನಾವೇಂತ ಹೇಳಿದ್ವಿ? 2.7 ಅಂತ ಹೇಳಿದ್ವಲ್ವಾ? Definitely this lies between 2 and 3. 3. ಆಪ್ಷನ್ C.
ಆಪ್ಷನ್ ಸಿ. n tends to infinity, ಹೈಯೆಸ್ಟ್ ನ ಕಾಮನ್ ತೆಗೀರಿ, ನಿಮ್ಗೆ ಏನಾಗುತ್ತೆ, ರೂಟ್ ಆಫ್ n ಎನ್ ಸ್ಕ್ವೇರ್ ಕಾಮನ್ ತೆಗೆದ್ರೆ 1 + 5/n + 1/n ಸ್ಕ್ವೇರ್ ಆಗುತ್ತೆ. ಡಿವೈಡ್ ಬೈ ಎನ್ ಸ್ಕ್ವೇರ್ ಕಾಮನ್ ತೆಗೆದ್ರೆ 1 + 3/n + 1/n ಸ್ಕ್ವೇರ್ ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ದಿಸ್ ಟೆನ್ಸ್ ಟು 1. 1. 1. xn and yn be two real sequences with xn ಕೊಟ್ಟಿದ್ದಾನೆ, yn ಕೊಟ್ಟಿದ್ದಾನೆ, ಲಿಮಿಟ್ ಕೇಳ್ತಿದ್ದಾನೆ ಅಷ್ಟೇ. ಇದಕ್ಕೆ ಡಾಮಿನೇಟಿಂಗ್ ಬಿಹೇವಿಯರ್ ಹಾಕಿ xn ಗೆ. ಇನ್ಫಿನಿಟಿ ಡಾಮಿನೇಟಿಂಗ್ ಬಿಹೇವಿಯರ್ ಹೇಳಿ. n ಫ್ಯಾಕ್ಟೋರಿಯಲ್ n First ಪವರ್ n, n denominator ಫ್ಯಾಕ್ಟೋರಿಯಲ್ ಗ್ರೇಟರ್ ದೆನ್ k ಪವರ್ n, k power n P of n. p of n log n. log n. ಸೊ ಇದು k ಪವರ್ n ಮೇಲೆ ಇದೆ. n ಫ್ಯಾಕ್ಟೋರಿಯಲ್ ಯಾವುದು ಡಾಮಿನೇಟ್ ಮಾಡ್ತಾ ಇದೆ? n ಫ್ಯಾಕ್ಟೋರಿಯಲ್ ಡಿನಾಮಿನೇಟರ್ ಡಿನಾಮಿನೇಟರ್ ಡಾಮಿನೇಟ್ ಮಾಡ್ತಾ ಇದೆ. ಡಿನಾಮಿನೇಟರ್ ಡಾಮಿನೇಟ್ ಮಾಡ್ತಾ ಇದ್ರೆ 0. 0. ಸೊ ದಿಸ್ ಟೆನ್ಸ್ ಟು 0. n ಪವರ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಇದು. 1. ಡೈರೆಕ್ಟ್ ಇಲ್ಲಾಂದ್ರೆ ನೀವು ಕೌಶಿ ಸೆಕೆಂಡ್ ಥಿಯರಮ್ ಹಾಕಿ ಬರುತ್ತೆ 1. ಸೊ xn converges to 1 and yn converges, xn converges to 0, yn converges to 1. Option A is correct. ಹಾ, ಇದನ್ನ ನೋಡಿ. ಇದು ಯಾವ ಥಿಯರಮ್ ಅಪ್ಲೈ ಮಾಡ್ತೀರಾ? ಸ್ಕ್ವೀಸ್. n + 1. ಸ್ಕ್ವೀಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. Yes, sir. ಇದೇ ಪ್ರಾಬ್ಲಮ್ ಕೂಡ ಮಾಡಿಸಿದೀನಿ. ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ಕ್ವೀಸ್ ಅಲ್ಲಿ ಏನ್ ಮಾಡ್ತೀರಾ, ಫಸ್ಟ್ n is less than or equal to n is less than or + equal to 1 divided by n square plus 1 into plus n. 1 n to n ಬರಂಗಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಅಂದ್ರೆ, ಇಲ್ಲಿ ನೋಡಿ ಇದೇ ಪ್ರಾಬ್ಲಮ್ ಆಗಿರೋದು. 2 divided by n square plus 1 ಹಾಕೊಂತೀನಿ. ನಾವು ಡಿನಾಮಿನೇಟರ್ ಮಾತ್ರ ಕಾನ್ಸಂಟ್ರೇಟ್ ಮಾಡೋದು, ಓಕೆನಾ? 1 by ಇದೆಲ್ಲ 1 1 1 ಇದ್ರೆ ಮೇಲೆಗಡೆ n ಹಾಕೊಂತೀವಿ ಅಡಿಷನ್ ಮಾಡಿ. ಈ ಸ್ಟೆಪ್ ನಾವು ಪ್ರತಿ ಬಾರಿ ಸ್ಕಿಪ್ ಮಾಡ್ತಾ ಇದ್ದೆ. ನಾನು ಡೈರೆಕ್ಟ್ ಆಗಿ n ಡಿವೈಡ್ ಬೈ ಅಂತ ಹಾಕೋತಿದ್ದೆ. ಈ ಸರ್ತಿ ನಾನು ಮಾಡ್ತಿದ್ದೀನಿ, ಡಿನಾಮಿನೇಟರ್ ಮಾತ್ರ ಸೇಮ್ ಫಸ್ಟ್ ಟರ್ಮೇ ಬರಿತಾ ಇರಬೇಕು. ಪ್ಲಸ್ 3 divided by n square plus 1 and so on, n divided by n square plus 1 ಬರಿಬೇಕು. ಸೊ ಆಬ್ವಿಯಸ್ಲಿ ದಿಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು n 1 by n square plus 1 ಕಾಮನ್ ತೆಗೆದ್ರೆ ನಿಮ್ಗೆ square plus 1. ಇದು 1 ಪ್ಲಸ್ ಸಮೇಷನ್ n ಆಗುತ್ತೆ Yes, sir. ಅಲ್ವಾ? n. ಗೊತ್ತಾ? ಸಮೇಷನ್ n ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಸಮೇಷನ್ n ಫಾರ್ಮುಲಾ n ಇಂಟು n into n plus n 1 ಪ್ಲಸ್ 1 by 2 2. 1 by n square plus 1. ಸೊ ನಿಮ್ಗೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಡಿಸ್ಟೆನ್ಸ್ ಟು 1/2. 1/2 ಬರುತ್ತೆ. ಸೊ ಅದೇ ತರ ಇದನ್ನು ಮಾಡಿದಾಗಲೂ ಕೂಡ ನಿಮ್ಗೆ ಇದು ಒಂದು ಕೇಸ್ ಆಯ್ತು. ಸೊ ಏನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಡೈರೆಕ್ಟ್ ಸ್ಟೆಪ್ ಬರೀತೀನಿ. ಇಲ್ಲೂ ಕೂಡ ಸಮೇಷನ್ ಎನ್ನೇ ಬರುತ್ತೆ, ಡಿವೈಡ್ ಬೈ ಏನ್ ಬರುತ್ತೆ ಇಲ್ಲಿ n ಸ್ಕ್ವೇರ್ ಪ್ಲಸ್ n ಬರುತ್ತೆ. ಇಲ್ಲೂ ಕೂಡ ಸೇಮೇ ಆಗುತ್ತೆ. ಸೊ n ಇಂಟು n ಪ್ಲಸ್ 1 ಅಪಾನ್ 2 ಡಿವೈಡ್ ಬೈ 1 by n ಸ್ಕ್ವೇರ್ ಪ್ಲಸ್ n. ಡಿನಾಮಿನೇಟರ್ಲು ಪವರ್ n ಸ್ಕ್ವೇರ್ ಇದೆ ಎಷ್ಟು, ಇಲ್ಲೂ ಎಷ್ಟು n ಸ್ಕ್ವೇರ್ ಇದೆ ಅಂತಂದ್ರೆ ದಿಸ್ ಆಲ್ಸೋ ಟೆನ್ಸ್ ಟು 1/2. ಸೊ ದ ಆನ್ಸರ್ ಟೆನ್ಸ್ ಟು 1/2. Limit supremum infimum of the sequence. Supremum superior is what? 1 minus 1. See. 6. Which among the following is a false statement? Statement false ಆಗಿರಬೇಕು. First statement ಹೌದು. Any bounded sequence of real numbers contain a convergent subsequence. True statement. True. ಯಾವ ಥಿಯರಮ್ ಇದು? ಬೊಲ್ಝನೋವ್-ವೆಸ್ಟರ್ಸ್ ಥಿಯರಮ್ ಫಾರ್ ಸಬ್ಸೀಕ್ವೆನ್ಸ್. ಏನ್ ಹೇಳುತ್ತೆ? ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಆಸ್ ಎ ಲಿಮಿಟ್ ಪಾಯಿಂಟ್ ಅಂತ ಹೇಳುತ್ತೆ. ಬೊಲ್ಝನೋವ್-ವೆಸ್ಟರ್ಸ್ ಅಂದ್ರೆ ಮೂರ್ ಕಡೆ ಬರ್ತದೆ ನೋಡಿ. ಸೆಟ್ಸ್ ಅಲ್ಲಿ ಒಂಥರ ಹೇಳ್ತಾನೆ ಡೆಫಿನೇಷನ್. ಸೆಟ್ಸ್ ಅಲ್ಲಿ ಏನಂತ ಹೇಳ್ತಾನೆ? ಎವ್ರಿ ಇನ್ಫೈನೈಟ್ ಪ್ಲಸ್ ಬೌಂಡೆಡ್ ಹ್ಯಾಸ್ ಎ ಲಿಮಿಟ್ ಪಾಯಿಂಟ್ ಅಂತ ಹೇಳ್ತಾನೆ, ಹೌದಲ್ವಾ? ಹ್ಯಾಸ್ ಎ ಲಿಮಿಟ್ ಪಾಯಿಂಟ್. ಇದು ಸೆಟ್ ಕತೆ ಆಯ್ತು. ಸೀಕ್ವೆನ್ಸ್ ಅಲ್ಲಿ ಏನ್ ಹೇಳ್ತಾನೆ?
ಬೌಂಡೆಡ್ ಪ್ಲಸ್ ಅಷ್ಟೇ ಬೌಂಡೆಡ್ ಬೌಂಡೆಡ್ ಇಂಪ್ಲೈಸ್ ಇಂಪ್ಲೈಸ್ ಕನ್ವರ್ಜೆಂಟ್. ಕನ್ವರ್ಜೆಂಟ್ ಅಲ್ಲ, ಪಾಯಿಂಟ್ ಎ ಲಿಮಿಟ್ ಪಾಯಿಂಟ್ ಅಂತ ಹೇಳ್ತಾನೆ. ಅಂದ್ರೆ ಅದು ಇನ್ಫಿನಿಟ್ ಆಗೇ ಇರುತ್ತೆ ಸೀಕ್ವೆನ್ಸ್ ಅಂತ. ಸಬ್ ಸೀಕ್ವೆನ್ಸ್ ಅಲ್ಲಿ ಏನಂತ ಹೇಳ್ತಾನೆ, ಬೌಂಡೆಡ್ ಇಂಪ್ಲೈಸ್ ಕನ್ವರ್ಜೆಂಟ್ ಸಬ್ ಸೀಕ್ವೆನ್ಸ್ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ನಮಗೆ ಗೊತ್ತು, ಬೌಂಡೆಡ್ ಇದೆ ಅಂತಂದ್ರೆ ಒಂದು ಲಿಮಿಟ್ ಪಾಯಿಂಟ್ ಇರುತ್ತೆ. ಲಿಮಿಟ್ ಪಾಯಿಂಟ್ ಇದ್ದ ತಕ್ಷಣ ಅದಕ್ಕೆ ಕನ್ವರ್ಜ್ ಆಗುವಂತ ಒಂದು ಸಬ್ ಸೀಕ್ವೆನ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ನಮಗೆ ಥಿಯರಮ್ ಇದೆ ಅಲ್ವಾ. ಸೊ ಹಂಗಾಗಿ ಆ ಥಿಯರಮ್ ಪ್ರಕಾರ ದಿಸ್ ಇಸ್ ಟ್ರೂ. ದಿಸ್ ಇಸ್ ಅ ಬೊಸೊನಾ-ವಿಸ್ಟರ್ಸ್ ಥಿಯರಮ್ ಫಾರ್ ಸಬ್ಸಿಕ್ವೆನ್ಸ್. ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಎ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ಇಸ್ ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಕೌಶಿ. ಎಸ್, ಇದು ಕರೆಕ್ಟ್ ಇದೆ. ಸೊ ಕೌಶಿ ಜನರಲ್ ಪ್ರಿನ್ಸಿಪಲ್ ಪ್ರಕಾರ ಇದು ಕರೆಕ್ಟ್. ಇಫ್ ಎ ಇಸ್ ಅನ್ ಅಕ್ಯುಮುಲೇಷನ್ ಪಾಯಿಂಟ್ ಅಂದ್ರೆ ಲಿಮಿಟ್ ಪಾಯಿಂಟ್ ಅಂತ, ದೆನ್ ದೇರ್ ಇಸ್ ಅ ಸಬ್ಸಿಕ್ವೆನ್ಸ್ ಕನ್ವರ್ಜಸ್ ಟು ಎ. ಕರೆಕ್ಟ್ ಇದೆಯಲ್ವಾ? ಕರೆಕ್ಟ್ ಇದೆ ಸರ್. ಲಿಮಿಟ್ ಪಾಯಿಂಟ್ ಇದೆ, ಅದು ಕನ್ವರ್ಜ್ ಆಗುವಂತ ಒಂದು ಇದು ಬಂದೇ ಬರುತ್ತೆ. Convergent if and only if bounded. No, convergent implies bounded, yes, but bounded does not It does imply not implies convergent. convergent. So it is a false statement. Option B is correct. Limit supremum of the sequence. ಟೂ ನೀವು ರಿಯಲ್ ಲೈನ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, 2 ಬರುತ್ತಾ ಯೋಚನೆ ಮಾಡಿ ಸ್ವಲ್ಪ. ನೀವು ದೊಡ್ಡ ವ್ಯಾಲ್ಯೂ ನೋಡೋದಲ್ಲ, ಆಕ್ಚುಯಲ್ ಆಗಿ ಏನ್ ನೋಡ್ಬೇಕಂದ್ರೆ ರಿಯಲ್ ಲೈನ್ ಅಲ್ಲಿ ತಗೊಳ್ಳಿ. ನಿಮ್ಗೆ ಅರ್ಥ ಮಾಡಿಸ್ತೀನಿ ನೋಡಿ ಇದು ಅಂದ್ರೆ ಏನಂತ. ಫಸ್ಟ್ ಎಲಿಮೆಂಟ್ ತಗೊಳ್ಳಿ, -2. ಇಲ್ಲೆಲ್ಲ ಇದು -2. ದಿಸ್ ಇಸ್ -2. ದಿಸ್ ಇಸ್ ಯುವರ್ A1. ಸೆಕೆಂಡ್ ಯಾವುದು 2. ಇಲ್ಲೆಲ್ಲ ಇದೆ 2. ದಿಸ್ ಇಸ್ ಯುವರ್ A2 ಅಲ್ವಾ. ಥರ್ಡ್ ಎಲಿಮೆಂಟ್ ಯಾವುದು? -3/2 -1.5 ಅಂತ ತಾನೆ. Yes, sir. ಇಲ್ಲೆಲ್ಲ 0 ಇದೆ, ಇಲ್ಲೆಲ್ಲ -1 ಇದೆ, ಇಲ್ಲೆಲ್ಲ 1 ಇದೆ. ಈಗ ಸೆಕೆಂಡ್ ಎಲಿಮೆಂಟ್ ಬಂದ್ಬಿಟ್ಟು -1.5 -1.5. ಇಲ್ಲಿದೆ, -1.5. ದಿಸ್ ಇಸ್ ಯುವರ್ A3. ಓಕೆ. ಫೋರ್ತ್ ಬಂದ್ಬಿಟ್ಟು 1.5. 1.5 ಎಲ್ಲಿದೆ? ಇಲ್ಲಿದೆ, A4. -4/3 ಎಷ್ಟಾಗುತ್ತೆ? ಅಪ್ರಾಕ್ಸಿಮೇಟ್ಲಿ 3 1s 1.2. ಇದಕ್ಕಿಂತ ಕಡಿಮೆನೇ ಆಗುತ್ತಲ್ವಾ? ನೋಡಿ, 1.3. ಇದು ಇಲ್ಲ ಅಂದ್ರೆ ಸಿಂಪಲ್ ನೀವು ಇಲ್ಲೇ ನೋಡ್ಬೋದು. ಆಕ್ಚುಲಿ ಅದು n+1/n ಫಾರ್ಮ್ಯಾಟ್ ಅಲ್ಲಿ ಇದೆ ಅವೆಲ್ಲ. ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಇಲ್ಲಿಂದ ಇವೆರಡು ಬಿಟ್ಬಿಡಿ, Yes, sir. ಇಲ್ಲಿಂದ ಎಲ್ಲಾ ಎಲಿಮೆಂಟ್ಸ್ ಒಂದು. ಆಕ್ಚುಲಿ ಇದು ಸೀಕ್ವೆನ್ಸ್ ಅದು. 1 ಬರುತ್ತೆ. ದಿಸ್ ಈಸ್ ಆಕ್ಚುಲಿ ದ ಸೀಕ್ವೆನ್ಸ್. -1/n × n+1/n ತಾನೆ. ಒಂದು ಆಡ್ಗೊಂದು ಈವನ್ಗೊಂದು ಬರ್ತಾ ಇದೆ ಅಷ್ಟೇ. ಇದಕ್ಕೆ ಕನ್ವರ್ಜೆನ್ಸ್ ಮಾಡಾಗ ಇದು ಲಿಮಿಟ್ ಸುಪೀರಿಯರ್ ಏನಾಗುತ್ತೆ ಹಿಂಗೆ ಕಂಡುಹಿಡಿಬಹುದು ಡೈರೆಕ್ಟ್ ಆಗಿ. ಲಿಮಿಟ್ ಸುಪೀರಿಯರ್ 1 ಬರುತ್ತೆ, ಇನ್ಫೀರಿಯರ್ -1 ಬರುತ್ತೆ. -1. ಯಾಕಂದ್ರೆ ದಿಸ್ ಟೆನ್ಸ್ ಟು 1. 1 × -1 -1 1 × +1 +1. ಸುಪೀರಿಯರ್ ಇನ್ಫೀರಿಯರ್. ಅವ್ನು ಕೇಳಿದ್ರೆ ಸುಪೀರಿಯರ್ ಅಂದ್ರೆ 1. ಆಕ್ಚುಲಿ ನೀವು ಇದನ್ನ ಸೀಕ್ವೆನ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ನೋಡಿ, ಟರ್ಮ್ಸ್ ಗಳೆಲ್ಲನ ಇಲ್ಲಿ ಕನ್ವರ್ಜ್ ಆಗ್ತಾ ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ. ಅಂದ್ರೆ -2 ಇಂದ ಹಿಡ್ಕೊಂಡು ಲೆಫ್ಟ್ ಸೈಡ್ ಇಂದ -1 ಕಡೆ ಕನ್ವರ್ಜ್ ಆಗ್ತಾ ಹೋಗ್ತಾ ಇರ್ತವೆ ವ್ಯಾಲ್ಯೂಸ್ಗಳು. ಒಂದ್ ಸೆಟ್ ಆಫ್ ವ್ಯಾಲ್ಯೂಸ್ಗಳು, ಇನ್ನೊಂದ್ ಸೆಟ್ ಆಫ್ ವ್ಯಾಲ್ಯೂಸ್ಗಳು 2 ಇಂದ ಇಟ್ಕೊಂಡು ಹಿಂಗೆ ಹೋಗ್ತಾ ಇರ್ತವೆ, ಒಂದ್ ಕಡೆ ಅಪ್ರೋಚ್ ಆಗ್ತಾ ಇರ್ತವೆ. ಓಕೆನಾ? ಸೊ ಅವಾಗ ಲಿಮಿಟ್ ಸುಪೀರಿಯರ್ ಲಿಮಿಟ್ ಇನ್ಫೀರಿಯರ್ ನೋಡಕ್ ಹೋದ್ರೆ ಇದು ಇನ್ಫೀರಿಯರ್ ಆಗುತ್ತೆ, ಇದು ಸುಪೀರಿಯರ್ ಆಗುತ್ತೆ. ಹಂಗಾದ್ರೆ ನೋಡಿ, ಇಲ್ಲ ಅಂತಾನೆ ನೀವು ಸೀಕ್ವೆನ್ಸ್ ಅಬ್ಸರ್ವ್ ಮಾಡಿ n+1/n. ಸೊ ಚೆಕ್ ಮಾಡಿ. xn be a sequence of real numbers. xn as a subsequence which is monotone theorem ಅಂತ ಹೇಳಿದ್ವಿ. every sequence Every monotone sequence has a monotone subsequence. ಅಲ್ಲ every sequence has a monotone subsequence ಅಂತ. ಸೀಕ್ವೆನ್ಸ್. Yes, sir. ಹೌದು, ಲಾಸ್ಟ್ ಇಂದು monotone. ಇದು ಸ್ವಲ್ಪ ಇದೆ ನೋಡಿ.
ಎ ಅಂತ ಕೊಟ್ಟಿದ್ದಾನೆ. ಲೆಟ್ x1 be a sequence of real numbers and x belongs to R, then which of the following is true? Which of the following is true ಅಂತ ಕೇಳಿದ್ದಾನೆ. ಅಂದ್ರೆ ಯಾವ್ದೋ ಒಂದು ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ಎಕ್ಸ್ ಬಿ ಎನಿ ನಂಬರ್. ಓಕೆ, ಈಗ ನಾವೇನ್ ಮಾಡೋಣ, ಲಿಮಿಟ್ ಕಂಡುಹಿಡಿಬೇಕಂತ ಎಕ್ಸಾಂಪಲ್ ತಗೊಂಡೆ ಡಿಸ್ಕಾರ್ಡ್ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಆ ಲಿಮಿಟ್ ಕಂಡುಹಿಡಿದು ಎಕ್ಸ್ ನ ಚೂಸ್ ಮಾಡಿ 1/n ತಗೊಂಬಿಡಿ, ಸಿಂಪಲ್. ಈಗ ಲೆಟೆಸ್ಟ್ ಟೇಕ್ xn ಆಸ್ 1/n. ಓಕೆನಾ? ಯು ಫೈಂಡ್ ದ ಲಿಮಿಟ್ ಆಫ್ ದಿಸ್. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಏನ್ ಬಂತಪ್ಪ? 0 ಬಂತು. ಓಕೆನಾ? ನೌ ಯು ಚೂಸ್ ಸಮ್ ಆರ್ಬಿಟ್ರರಿ ಎಕ್ಸ್ ಫ್ರಮ್ ದ ರಿಯಲ್ ಸೆಟ್. ರಿಯಲ್ ನಂಬರ್ ಇಂದ ಯಾವ್ದೋ ಒಂದು ಎಕ್ಸ್ ನ ಚೂಸ್ ಮಾಡಿ. ಎಕ್ಸ್ ನ ತಾನೇ ಚೂಸ್ ಮಾಡ್ಬೇಕಾದ್ರೆ ನಾವು ಕೇಳ್ತಾ ಇರೋದು. ಲಿಮಿಟ್ ಕಂಡಿಡ್ದಾಯ್ತು, ಈಗ ಇದನ್ನ ಕಂಡಿಡ್ದಾಯ್ತು. ನಮ್ಗೆ ಆನ್ಸರ್ ಏನ್ ಬಂತಿದ್ದು? 0 ಬಂದಾಯ್ತು. ಈಗ ಒಂದು ಆರ್ಬಿಟ್ರರಿ ಎಕ್ಸ್ ನ ಚೂಸ್ ಮಾಡಿ, ಲಿಮಿಟ್ 1 ತಗೊಂತೀನಿ ನಾನು, ಅಲ್ವಾ? 1 ತಗೊಂತೀನಿ. ಸೊ ನನಗೆ ಎಕ್ಸ್ ಇಸ್ ಈಕ್ವಲ್ ಟು ಏನ್ ತಗೊಂತೀನಿ? 1 ತಗೊಂತೀನಿ. ಈಗ ನೋಡಿ, ಬಿಕಾಸ್ ಇದಕ್ಕಿಂತ ಕಡಿಮೆ ಇರೋ ತಗೋಬೇಕು. ಲಿಮಿಟ್ ಎಕ್ಸ್ ಎನ್ ಇಸ್ 0 ಬಂತು, ದಟ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 1 ಅಲ್ವಾ? ಎಸ್ ಸರ್. ಬಟ್ ಎಕ್ಸ್ ಎನ್ ಕೂಡ ಲೆಸ್ ದನ್ ಆರ್ ಈಕ್ವಲ್ ಟು 1 ಬರುತ್ತಲ್ಲ. ಟ್ರೂ ಆಗೋಗ್ಬಿಡುತ್ತೆ. ಡಿಸ್ಕಾರ್ಡ್ ಆಗೋ ತರ ತಗೋಬೇಕು. ಅಂದ್ರೆ ಆಲ್ ದ ಎಲಿಮೆಂಟ್ಸ್ ಎಕ್ಸ್ ಎನ್ ಅಂತಂದ್ರೆ ಆಲ್ ದ ಎಲಿಮೆಂಟ್ಸ್ ಆರ್ ಆಲ್ಸೋ ಲೆಸ್ ದನ್ ಆರ್ ಈಕ್ವಲ್ ಟು 1 ತಾನೆ? ಎಸ್ ಸರ್. ಫಾರ್ ಆಲ್ ಕೆಲಸ ಮಾಡಿ ಸಿಂಪಲ್ ಆಗುತ್ತೆ ನೋಡಿ. 1/2 ತಗೊಳ್ಳಿ, ಎಕ್ಸ್ 1/2 ತಗೊಳ್ಳಿ. 0 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1/2 ಅಲ್ವಾ? ಬಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಸೀಕ್ವೆನ್ಸ್ ಆರ್ ನಾಟ್ ಲೆಸ್ ದನ್ ಆರ್ ಈಕ್ವಲ್ ಟು 1/2. ಹೌದಾ ಇಲ್ವಾ? ಬಟ್ ಈ ಸೀಕ್ವೆನ್ಸ್ ಅಲ್ಲಿ ಫಸ್ಟ್ ಟರ್ಮ್ ಏನ್ ಬರುತ್ತೆ? 1 ಬರುತ್ತೆ. ಇಟ್ ಈಸ್ ನಾಟ್ ಲೆಸ್ ದನ್ ಆರ್ ಈಕ್ವಲ್ ಟು 1/2. ಈ ಸೀಕ್ವೆನ್ಸ್ ಅಲ್ಲಿ 1, 1/2, 1/3 ಬರ್ತವೆ. ಅವ್ನು ಹೇಳ್ತಾ ಇರೋದು ಯಾವ್ದು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಲೆಸ್ ದೆನ್ ಎಕ್ಸ್ ಬಂದ್ರೆ ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಆಲ್ ದ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಲೆಸ್ ದೆನ್ ಎಕ್ಸ್ ಇರುತ್ತೆ ಅಂತ. ಇದು ಟ್ರೂ ಫಾಲ್ಸ್ ಆಗೋಯ್ತಲ್ಲ. 0 ಬಂತು ಲಿಮಿಟ್, ದಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2. ಬಟ್ ಆಲ್ ದ ಎಲಿಮೆಂಟ್ಸ್ ಆರ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಅಲ್ವಾ? ಬಟ್ ದಿಸ್ ಫಸ್ಟ್ ಟರ್ಮ್ ಏನಿದೆ ದಟ್ ಈಸ್ ಗ್ರೇಟರ್ ದೆನ್ 1/2. ಡಿಸ್ಕರ್ಡ್ ಆಯ್ತು. ಇದು ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಅರ್ಥ ಆಯ್ತು ಸರ್. ಆರ್ಬಿಟ್ರಿ ಎಕ್ಸ್ ನ ಚೂಸ್ ಮಾಡಿ ಒಂದು ಲಿಮಿಟ್ ನ ಕಂಡುಹಿಡ್ಕೊಳ್ಳಿ. ಅಂದ್ರೆ ಇದನ್ನ ಡಿಸ್ಕಾರ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇರಿ. ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಈ 1/2 ಗಿಂತ ಕಡಿಮೆನೆ ಇದೆಯಾ ಅಂತ ಚೆಕ್ ಮಾಡಿ. ಇಲ್ಲ, ಒಂದಾದ್ರೂ ಎಲಿಮೆಂಟ್ ಇದೆಯಲ್ಲ ಎಕ್ಸ್ಟ್ರಾ, ಫಾರ್ ಆಲ್ ಎನ್ ಅಂತ ಇದೆ. ಸೊ ಹಂಗಾಗಿ ಅದು ಫಾಲ್ಸ್ ಆಗೋಯ್ತು. ಈಗ ಲಿಮಿಟ್ ಎಕ್ಸ್ ಎನ್ ಇಸ್ ನಾಟ್ ಈಕ್ವಲ್ ಟು ಎಕ್ಸ್ ಇಫ್ ದಿಸ್, ದೆನ್ ಯಾವ್ದೋ ಒಂದು ಇದು ಆಪ್ಷನ್ ಎ ಡಿಸ್ಕಾರ್ಡ್ ಮಾಡ್ಕೊಂಡ್ವಿ. ಆಪ್ಷನ್ ಬಿ ನು ಕೂಡ ಹಂಗೆ ಡಿಸ್ಕಾರ್ಡ್ ಮಾಡ್ಕೊಂಡ್ಬಿಡ್ಬೋದು. ಯಾವ್ದೋ ಒಂದು ಲಿಮಿಟ್ ನ ಚೂಸ್ ಮಾಡಿ 1/n ತಗೊಳ್ಳಿ. 1/n ಏನಕ್ಕೆ ಟೆಂಡ್ ಆಗುತ್ತೆ? ಇಸ್ ನಾಟ್ ಈಕ್ವಲ್. ಹೌದು ನೋಡಿ, ಸಿಂಪಲ್. ಎಕ್ಸ್ ಎನ್ ನ 1/n ತಗೊಳ್ಳಿ. ಈಗ ಲಿಮಿಟ್ ಎಕ್ಸ್ ಎನ್ ಏನ್ ಬರುತ್ತೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ನಿಮ್ಗೆ 0 ಬರುತ್ತಲ್ವಾ? ನೀವು 0 ತಗೊಳಕ್ ಹೋಗ್ಬಿಡಿ. ದಿಸ್ ಇಸ್ ನಾಟ್ ಈಕ್ವಲ್ ಟು -1 ಅಂತ ಹೇಳ್ಬೋದಾ? ಲಿಮಿಟ್ ಆಫ್ ಎಕ್ಸ್ ಎನ್ ಈಸ್ ನಾಟ್ ಈಕ್ವಲ್ ಟು -1 ಅಂತ ಹೇಳ್ಬೋದು, ಬಿಕಾಸ್ 0 ಬರ್ತಾ ಇದೆ. ಈಗ ಅವನೇನ್ ಹೇಳ್ತಿದ್ದಾನೆ? ನಾಟ್ ಈಕ್ವಲ್ ಟು ಎಕ್ಸ್, ಬಿಕಾಸ್ ಎಕ್ಸ್ ಇಸ್ ಆರ್ಬಿಟ್ರರಿ. ಎಕ್ಸ್ ಏನು ಕಂಡೀಷನ್ ಇಲ್ಲ ಅವನಿಗೆ. ದೆನ್ ಅವನು ಹೇಳ್ತಾ ದೆನ್ ದೇರ್ ಎಕ್ಸಿಸ್ಟ್ ಎಮ್ ಅಂಡ್ ಎನ್ ಸಚ್ ದಟ್ ವ್ಯಾಲ್ಯೂ, ದಿಸ್ ವ್ಯಾಲ್ಯೂ ಏನಿದೆ, ದಿಸ್ ಈಸ್ ಇನ್ ಬಿಟ್ವೀನ್ ಎನಿ ಟೂ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಅಂತ ಇದೆ. ಎಕ್ಸ್ ಎಮ್ ಈಸ್ ವಾಟ್? ಇಟ್ ಇಸ್ ಅ ಟರ್ಮ್ ಆಫ್ ಎಕ್ಸ್ ಎನ್ ಅಲ್ವಾ? ಎಕ್ಸ್ ಎನ್ ಅನ್ನೋದು ಒಂದು ಟರ್ಮ್ ಆಫ್ ಸೀಕ್ವೆನ್ಸ್. ಅವೆರಡರ ಮಧ್ಯೆ ಇರ್ತವಂತೆ. ನೆವರ್. ಯಾಕಂತಂದ್ರೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಟರ್ಮ್ಸ್ ಗಳು ಏನಾಗ್ತವೆ ಇಲ್ಲಿ 1, 1/2, ಇಟ್ ಈಸ್ ಕಂಪ್ಲೀಟ್ಲಿ ಔಟ್ಸೈಡ್ -1 ಅನ್ನೋದು. ಅಂದ್ರೆ ಅವನು ಹೇಳ್ತಾನೆ ಇದ್ರಲ್ಲಿ 2 ಟರ್ಮ್ಸ್ ಎಕ್ಸಿಸ್ಟ್ ಆಗ್ತಾವಂತೆ, ಆ 2 ಮಧ್ಯೆ ಯಾವ್ದೋ ಒಂದು ವ್ಯಾಲ್ಯೂ ಇಲ್ಲ ಆಗಿರತ್ತಂತೆ ಅಂತ ಹೇಳ್ತಿದ್ದಾನೆ. ಚಾನ್ಸ್ ಇಲ್ಲ, ಯಾಕಂದ್ರೆ ಇವೆಲ್ಲ ದಿಸ್ ಇಸ್ ಸೀಕ್ವೆನ್ಸ್ ಆಫ್ ಪಾಸಿಟಿವ್ ಟರ್ಮ್ಸ್. ಸಿನ್ಸ್ ಇಟ್ ಇಸ್ ನೆಗೆಟಿವ್, ಇದು ಕೂಡ ಡಿಸ್ಕಾರ್ಡ್ ಇಟ್ ಈಸಿಲಿ.
ಬಿ ಕೂಡ ಆಪ್ಷನ್ ಆಗಿದೆ. ಇಫ್ xn limit xn does not exist, then xn has no sequence ಕನ್ವರ್ಸ್ ಟು ಎಕ್ಸ್. just to x. ಏನಿಲ್ಲ, ಆ ತರ ಏನಿಲ್ಲ, ಡಿಸ್ಕಾರ್ಡ್ ಮಾಡ್ಬೋದು ನೋಡಿ. ಸಿ ಆಪ್ಷನ್ ಏನ್ ತಗೊಳ್ಳಿ, ಸೀಕ್ವೆನ್ಸ್ ಏನ್ ತಗೊಳ್ಳಿ, ಓಕೆನಾ. n is equal to ಏನು, ಕನ್ವರ್ಜಸ್ ಟು 1 ಅಥವಾ Does -1 ಹೋಲ್ ಪವರ್ n ತಗೊಳ್ಳಿ. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಆಗಬೇಕಲ್ಲ. -1 ಹೋಲ್ ಪವರ್ n ತಗೊಳ್ಳಿ. ಇದಕ್ಕೆ ಸಬ್ಸಿಕ್ವೆನ್ಸ್ ಇದೆಯಲ್ವಾ, ಯಾವುದೋ ಒಂದು ಎಕ್ಸ್ ರ್ಯಾಂಡಮ್ ಆಗಿ ಚೂಸ್ ಮಾಡಿ, -1 ತಗೊಳ್ಳಿ. ಸೊ ದೇರ್ ಇಸ್ ಅ ಸಬ್ಸಿಕ್ವೆನ್ಸ್ ಕನ್ವರ್ಜೆಂಟ್ ಟು ಎಕ್ಸ್ ಅಲ್ವಾ, yes, sir. ಅಥವಾ +1 ತಗೊಳ್ಳಿ ಕನ್ವರ್ಜ್ ಟು ಎಕ್ಸ್. ಬಟ್ ಎಕ್ಸ್ ಕಂಡೀಷನ್ ಕೊಟ್ಟಿಲ್ಲ, ಅವನು ಆರ್ಬಿಟ್ರರಿ ತಗೊಂಡಿದ್ದಾನೆ. ದೇರ್ ಈಸ್ ನೋ ಅಂತ ಕೊಟ್ಟಿದ್ದಾನಲ್ಲ, ದೇರ್ ಈಸ್ ಅಂತ ನೋ ಹೇಳ್ತಿದೀವಲ್ಲ ನಾವೇ ಸರ್. ಇಲ್ಲಿ. ದೇರ್ There ಈಸ್ is ಎ no. Yes, sir. ಸಬ್ಸಿಕ್ವೆನ್ಸ್ ಅಂತ ಇದೆ, ಹಂಗಾಗಿ ಇದು ಕೂಡ ರಾಂಗ್ Option C wrong. ಅಂಡ್ ದಿಸ್ ವಿಲ್ ಬಿ ಕರೆಕ್ಟ್. ಅಂಡ್ ನೋಡಿ, ಈ ಡಿ ಆಪ್ಷನ್ ಎ ಆಪ್ಷನ್ ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲಿ ಫಾರ್ ಆಲ್ ಅಂತ ಇದೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ಫಾರ್ ಆಲ್ ಅಲ್ಲ, For infinitely many ಇನ್ಫೈನೈಟ್ಲಿ ಇದೆ. number. ಎಸ್, ಇನ್ಫೈನೈಟ್ಲಿ ಮೆನಿಗೆ ಸ್ಯಾಟಿಸ್ಫೈ ಆಗುತ್ತೆ, ಇನ್ಫೈನೈಟ್ಲಿ ಮೆನಿಗೆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಬಟ್ ನಾಟ್ ಆಲ್. ಒಂದೇ ಒಂದು ಎಕ್ಸ್ಕ್ಲೂಡ್ ಇದೆ, 1. ಸೊ ಹಂಗಾಗಿ ದಿಸ್ ಡಿ ಕರೆಕ್ಟ್. Xn be a convergent sequence of positive real numbers, then which of the following is true? Positive real valued numbers. Xn ಅದು ಪಾಸಿಟಿವ್ ಅಂದ್ರೆ n greater than or equal to 0 for all n. Which of the following is true? Limit of a The sequence is positive. limit of a sequence may be negative. There is a subsequence of the sequence which has positive limit. The limit of every subsequence is non-negative. One by n ತಗೋಬಹುದಾ ಸರ್? 1/n ತಗೋಬಹುದು ನೋಡಿ, 1/n ತಗೋಬಹುದು. Xn be a convergent sequence of positive. ಪಾಸಿಟಿವ್ ಅಂದ್ರೆ ಏನು, ಗ್ರೇಟರ್ ದನ್ Positive 0 ಅಂದ್ರೆ one ತಗೋಬೇಕು, to natural numbers. One ಗ್ರೇಟರ್ ದನ್ greater 0 than. ತಗೋಬೇಕು, ಹ್ಮ್. ಈಕ್ವಲ್ ಟು ಬರಲ್ಲ. ದೆನ್ ವಿತೌಟ್ ದ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಂತ ಕೇಳಿದಾನೆ. ಡಿಸ್ಕಾರ್ಡ್ ಮಾಡಕ್ ಟ್ರೈ ಮಾಡ್ತಾ ಹೋಗೋಣ, ಓಕೆನಾ. an If the ಗ್ರೇಟರ್ ದನ್ sequence is 0 ಅಂತ, positive, ಆಗಲ್ಲ. ಇದಕ್ಕೆ It is ಇದಕ್ಕೆ not ಇದು ದಿಸ್ ಟೆನ್ಸ್ non-positive. ಟು 0 ಅಲ್ವಾ, One Yes, plus ಇಟ್ ಈಸ್ ಎ 0 ವ್ಯಾಲ್ಯೂ. ಅಂದ್ರೆ ಲಾಸ್ಟ್ ಆಪ್ಷನ್ ನೋಡಿಬಹುದು. ಈಗ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಇಸ್ ಪಾಸಿಟಿವ್ ಅಂತ ಹೇಳಕ್ಕಾಗಲ್ಲ, ಆಪ್ಷನ್ ಎ ತೆಗೆದಾಕ್ಬೋದಾ? yes, sir. Maybe negative, no. ಮೇ ಬಿ ನೆಗೆಟಿವ್ ಅಂತ ಇದೆಯಾ, ಇದು ತೆಗೆದಾಕ್ಬೋದಾ? ಲಾಸ್ಟ್ ಆಪ್ಷನ್ ತೆಗೆದಾಕ್ಬೋದು ನೋಡಿ. ಲಿಮಿಟ್ ಆಫ್ ಎವ್ರಿ Yes, sir. ಸಬ್ಸೀಕ್ವೆನ್ಸ್ ಆಫ್ ಸೀಕ್ವೆನ್ಸ್ Non-negative ಇಸ್ ನಾನ್ ಬರಲ್ಲ. ನೆಗೆಟಿವ್. ನಾನ್ ನೆಗೆಟಿವ್ ಅಂತ ಅಂದ್ರೆ ನೋಡಿ, ಈಗ ಇದ್ರ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಕನ್ಫ್ಯೂಷನ್, ನೆಗೆಟಿವ್ ಅಂದ್ರೆ ಏನು, ನಾನ್ ನೆಗೆಟಿವ್ ಅಂದ್ರೆ ಏನು, ಪಾಸಿಟಿವ್ ಅಂದ್ರೆ ಏನು ಅಂತ. ಈಗ ನಿಮ್ಗೆ ರಿಯಲ್ ಲೈನ್ ಅಲ್ಲಿ ಇದು 0 ಇರುತ್ತೆ, ಸೊ ಈ ಕಡೆ ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್, Positive. ಈ ಕಡೆ ವ್ಯಾಲ್ಯೂಸ್ ಎಲ್ಲ ನೆಗೆಟಿವ್. ಈಗ ನಾನ್ ನೆಗೆಟಿವ್ ಅಂದ್ರೆ ಏನು, ಅಥವಾ ನಾನ್ ಪಾಸಿಟಿವ್ ಅಂದ್ರೆ ಏನು? ನಾನ್ ನೆಗೆಟಿವ್ ಅಂದ್ರೆ ಇನ್ಕ್ಲೂಡಿಂಗ್ 0 ಅಂದ್ರೆ 0 ಯೂನಿಯನ್ ಪಾಸಿಟಿವ್ ವ್ಯಾಲ್ಯೂಸ್. 0 ಯೂನಿಯನ್ ಪಾಸಿಟಿವ್ ವ್ಯಾಲ್ಯೂಸ್ ನಾನ್ ನೆಗೆಟಿವ್. ಸೊ ಈ ಲಾಜಿಕ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಹಂಗಾಗಿ ನಮ್ಗೆ ಉಳಿಯೋದು ಸಿ ಆಪ್ಷನ್ ಮಾತ್ರ. ಸರ್, ಅಲ್ಲಿ ನಮಗೆ ಲಿಮಿಟ್ 0 ಬರ್ತಿರೋದ್ರಿಂದ ನಾನ್ ನೆಗೆಟಿವ್ ಅಂತಂದ್ರೆ 0 ಇನ್ಕ್ಲೂಡ್ ಆಗುತ್ತಲ್ವಾ ಸರ್? ಆಪ್ಷನ್ ಡಿ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ, ಸಿ ರಾಂಗ್ ಆಗುತ್ತೆ. ಹ್ಯಾಸ್ ಪಾಸಿಟಿವ್ ಲಿಮಿಟ್ಸ್ ಅಷ್ಟೇ ಕೊಟ್ಟಿದ್ದಾನೆ ಸಿ ಅಲ್ಲಿ. ಅಲ್ಲ, Yes. ಒಂದ್ ನಿಮಿಷ. ದೇರ್ ಇಸ್ ದ ಲಿಮಿಟ್ ಆಫ್ ಎವ್ರಿ Subsequence. ಈಸ್ ನಾನ್ ನೆಗೆಟಿವ್. ಹೌದು, ಡಿ ಕರೆಕ್ಟ್ ಅಲ್ವಾ? ನಾನು ಡಿಸ್ಕಸ್ ಮಾಡಿದ್ವಿ. ಇಲ್ಲ ಸಿ ಆಪ್ಷನ್, ದೇರ್ ಇಸ್ ಎ ಸಬ್ಸಿಕ್ವೆನ್ಸ್ ಆಫ್ ದ ಸೀಕ್ವೆನ್ಸ್ ಇಟ್ ಇಸ್ ಎ ಪಾಸಿಟಿವ್ ಲಿಮಿಟ್. ಪಾಸಿಟಿವ್ ಲಿಮಿಟ್. ಇದು ಸಾರಿ ಇದು ತಪ್ಪಿದೆ. ದಿಸ್ ಇಸ್ ಅ ರಾಂಗ್.
ದಿಸ್ ಇಸ್ ಕರೆಕ್ಟ್. ಈ ಎಕ್ಸಾಂಪಲ್ ಇಂದ ಹೇಳ್ಬೋದಲ್ಲ, ಎಸ್ ಜೀರೋಗೂ ಸರ್. ಕೂಡ ಬರ್ತಿದೆಯಲ್ಲ. ಕರೆಕ್ಟ್, ಸಾರಿಪ್ಪ. ಡಿ. ಇದು ಸೀಕ್ವೆನ್ಸ್ ಆಫ್ ಸೆಟ್ಸ್ ಇಲ್ಲ ಆಕ್ಚುಲಿ, ಇದು ಸಿಲೆಬಸ್ ಅಲ್ಲೆಲ್ಲ ಇದು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಬಟ್ ಸೊಲ್ಯೂಷನ್ ಹೆಂಗ್ ಮಾಡೋದು ಅಂತ ಅಂದ್ರೆ ಇದಕ್ಕೆ ಒಂದು ಥಿಯರಮ್ ಇದೆ. ಏನಂತಂದ್ರೆ ಸೀಕ್ವೆನ್ಸ್ ಆಫ್ ಸೆಟ್ಸ್ ಕೊಟ್ಟಾಗ, ಅಂದ್ರೆ ಏನಿದೆ ಸೀಕ್ವೆನ್ಸ್ ಆಫ್ ಸೆಟ್ಸ್ ಇದ್ದಾಗ ನಿಮ್ಗೆ ಸುಪ್ರೀಂ ಬಂದ್ಬಿಟ್ಟು ಅಥವಾ ಲಿಮಿಟ್ ಕಂಡುಹಿಡಿಯೋದು ಹೆಂಗೆ ಅಂತಂದ್ರೆ ಲಿಮಿಟ್ n ಟೈಮ್ಸ್ ಟು ಇನ್ಫಿನಿಟಿ n ಇಸ್ ಈಕ್ವಲ್ ಟು ಇಂಟರ್ಸೆಕ್ಷನ್ಸ್ ಅಂತ, ಇಂಟರ್ಸೆಕ್ಷನ್ ಆಫ್ ಆಲ್ 1 to infinity n. ಸೊ ಇಂಟರ್ಸೆಕ್ಷನ್ ಮಾಡ್ತಾ ಹೋಗ್ಬೇಕಂತ, ಇಂಟರ್ಸೆಕ್ಷನ್ ಏನ್ ಬರುತ್ತೆ ದಟ್ ಈಸ್ ವಾಟ್ ದ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಆಫ್ ಸೆಟ್ಸ್ ಅಂತ. ಇಂಟರ್ಸೆಕ್ಷನ್ ಮಾಡ್ತಾ ಹೋಗಿ ಅಷ್ಟೇ. ಸೊ ಈ ಒನ್ಗೆ ಇಂಟರ್ಸೆಕ್ಷನ್ ಮಾಡ್ತಾ ಹೋಗಿ, ಆಡ್ಗೂ ಇಂಟರ್ಸೆಕ್ಷನ್ ಮಾಡ್ತಾ ಹೋಗಿ, ನಿಮ್ಗೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ 5 ಬರುತ್ತೆ. ಯಾವ್ದು ಇಂಟರ್ಸೆಕ್ಟ್ ಆಗೋದೇ ಇಲ್ಲ. ಈಗ ನೋಡ್ತಾ ಹೋಗಿ, ಈಗ E1 ಕೊಟ್ರೆ ಏನೇನ್ ಬರುತ್ತೆ ನೋಡಿ, E1 ಏನ್ ಬರುತ್ತೆ ನೋಡಿ. ಫಸ್ಟ್ ಎನ್ನಿಗೆ 1, 2 ಎನ್ನಿಗೆ 2 ಕೊಡಿ. ಎನ್ನಿಗೆ 2 ಕೊಟ್ರೆ 2 4 3 2 2 ಅಂದ್ರೆ 3 3 2 3 4 ಇಂಟರ್ಸೆಕ್ಷನ್. ನೆಕ್ಸ್ಟ್ 2 ಆಯ್ತಾ, 4 ಕೊಡಿ. 1 2 3 ಅಲ್ಲ ಅಲ್ಲ, E1 ಗೆ ಮಾತ್ರ ಮಾತಾಡೋಣ ಈಗ. E1ಗೆ 2 3 4, 4 ನೆಕ್ಸ್ಟ್ 4 5 5 6 6 intersection ಇಂಟರ್ಸೆಕ್ಷನ್ 6 6 7 8. 7 8 ಸೊ ಹಿಂಗೆಲ್ಲ ಮಾಡ್ತಾ ಹೋದ್ರೆ ಇಂಟರ್ಸೆಕ್ಷನ್ ಏನ್ ಬರುತ್ತೆ ನಮಗೆ, ಹಿಂಗೆ ಸೋನ್ ಹೋಗ್ತಾ ಇದೆ, 5 5 ಬರುತ್ತೆ. ಸೊ ಅದೇ ತರ ಇದಕ್ಕೂ ನೀವು ಇಂಟರ್ಸೆಕ್ಷನ್ ಮಾಡ್ತಾ ಹೋದ್ರೆ ನಿಮ್ಗೆ 5 ಬರುತ್ತೆ ಆಡ್ಗೂ ಕೂಡ. ಸೊ ಹಂಗಾಗಿ ಡಿ. ಸ್ವಲ್ಪ ಈ MH ಸೆಟ್ ಇವೆಲ್ಲ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅವ್ರದ್ದು ಸಿಲೆಬಸ್, ಅವ್ರದ್ದು ಅಪ್ರೋಚ್ ಬೇರೆ ತರ ಇರುತ್ತೆ. ಆಲ್ಮೋಸ್ಟ್ ಸಿಮಿಲರ್, ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಲಿಮಿಟ್ ಸುಪ್ರೀಂ ಆಫ್ ದಿ ಸೀಕ್ವೆನ್ಸ್ 1/n sin tends to n pi by 0 3. ದಿಸ್ ಟೆನ್ಸ್ ಟು 0, ಬಟ್ ಸುಪ್ರೀಂ ಏನಾಗುತ್ತೆ, ಇದ್ರದ್ದು ಸುಪ್ರೀಂ ಏನಾಗುತ್ತೆ 1 ಅಂತ ಅಂದ್ರೆ 1 ಅಲ್ಲ, ಇದು ಮಾತಾಡಿದ್ವಿ 1/√3/2 ಅಂತ. √3/2 ಬರುತ್ತೆ. √3/2 ಮತ್ತೆ ಆಪ್ಷನ್ -1√3/2 ಅಂತ ಹೇಳಿದ್ವಿ ಅಲ್ವಾ. ಇದು ಇನ್ಫೀರಿಯರ್, ಇದು ಸುಪೀರಿಯರ್. ಸೊ ಹಂಗಾಗಿ ಕೇಳಿರೋದು ಸಿ. ಸುಪೀರಿಯರ್ ಸಿ. ದ ಸೀಕ್ವೆನ್ಸ್ ಇದು ದಿಸ್ ಟೆನ್ಸ್ ಟು 0 and this is 1 and -1, 1 and -1. Yes, this has 2 limit points. limit points. 2 limit points. Consider the sequence 1 plus 1/n, n is even. This tends to 1. This also 1. tends to 1. So option A. 1 ಇದು ನೋಡಿ, 1. ಇದು ಕೂಡ ಆಪ್ಷನ್ ಡಿ. ಆಪ್ಷನ್ ಡಿ ಇದೆ. Because this also tends to 1, this also tends to 1. Convergent. Limit superior. converges to infinity. Superior ಅಂತಂದ್ರೆ ಇದು ಇಟ್ ಇಸ್ ಆಸಿಲೇಟಿಂಗ್ ಇನ್ಫೈನೈಟ್ ಸೀಕ್ವೆನ್ಸ್ ಅಲ್ವಾ. Yes sir. ಸೊ Supremum is infinity. ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಮಧ್ಯೆ ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಮೈನಸ್ ಸುಪ್ರೀಂ ಅಲ್ವಾ, ಪ್ಲಸ್ ಇನ್ಫಿನಿಟಿ. Plus infinity. Let the sequence n be given by 1 2 3, 1 plus 1/2, 2 plus 1/3 plus 1/2. ಎಲ್ಲದಕ್ಕೂ ಈಗ ಅವನೇನ್ ಮಾಡಿದಾನೆ, ಫಸ್ಟ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ. 1 2 3 ಕೊಟ್ಟಿದ್ದಾನೆ. ಅದಾದ್ಮೇಲೆ ಈ 1/2ನ ಎಲ್ಲದಕ್ಕೂ 3ಕ್ಕೂ ಆಡ್ ಮಾಡಿದ್ದಾನೆ. ಆದ್ಮೇಲೆ 1/3ನ 3ಕ್ಕೂ ಆಡ್ ಮಾಡಿದ್ದಾನೆ. ನೆಕ್ಸ್ಟ್ 1 plus 1/4 1 plus ಬರುತ್ತೆ, 1/4. 2 Yes, plus sir. 1/4, 3 plus 1/4 ಆ ತರ ಹೋಗ್ತಾ ಇದೆ ಸೀಕ್ವೆನ್ಸ್. ಇದು ನಮಗೆ ಗೊತ್ತಾಗುತ್ತೆ. ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು ನಿಮ್ಗೆ ಆಬ್ವಿಯಸ್ಲಿ 1 2 3 ಸಿಗುತ್ತೆ. 3 ಬರುತ್ತೆ. 1 2 3 ಸಿಗುತ್ತೆ ಲಿಮಿಟ್ ಪಾಯಿಂಟ್ಸ್. ಇದರಲ್ಲಿ ಸುಪ್ರೀಮಂ ಕೇಳಿದಾನೆ. Supremum ಸುಪ್ರೀಮಂ ಇಸ್ ವಾಟ್ 3. 3. ಸೊ ದಿಸ್ ಇಸ್ ದ ಸುಪ್ರೀಮಂ. Option A. 3 is if n is a sequence of positive real numbers such that n plus 1 is
less than r into n for r belongs to 0, 1, then which of the following statements is true. ಸೊ ನಮಗೆ ಗೊತ್ತಿದೆ ಒಂದು ಥಿಯರಮ್ ಇತ್ತು, ಏನಿದು an plus 1 by an is what is equal to some l ಬರುತ್ತೆ and l is less than 1 modulus value. ಸೊ ಅವಾಗ ಏನಂತ ಹೇಳಿದ್ವಿ, this implies what an converges to 0 ಅಂತ ಹೇಳಿದ್ವಿ. ಸೇಮ್ ಲಾಜಿಕ್, ಅವನು ಏನ್ ಕೊಟ್ಟಿದ್ದಾನಲ್ಲಿ an plus 1 is less than r, ಏನ್ ಕೊಟ್ಟಿದ್ದಾನೆ ಏನ್ ಈ ಕಡೆ ತಗೊಂಬಿಡಿ, an plus 1 by an is less than r. ಅವನೇ ಕೊಟ್ಟಿದ್ದಾನೆ r belongs to 0, 1 ಅಂತ. ಸೊ this belongs to 0, 1 ಅಂತಂದ್ರೆ this is obviously less than 1 ಅಲ್ವಾ. ಸೊ ಹಂಗಾಗಿ ಡೈರೆಕ್ಟ್ಲಿ ಐ ಕ್ಯಾನ್ ಸೇ an tends to 0, an converges to 0. So which of the following sequences has a convergence subsequence? ಯಾವ್ದು ಸೀಕ್ವೆನ್ಸ್ ಅಲ್ಲಿ ಕನ್ವರ್ಜೆನ್ಸ್ ಸಬ್ಸೀಕ್ವೆನ್ಸ್ ಆಗಿದೆ? ಕನ್ವರ್ಜೆನ್ಸ್ ಸಬ್ಸೀಕ್ವೆನ್ಸ್ ಅಂತ ಅಂದ್ರೆ ನಮ್ಗೆ ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ, ಹೌದಾನೆ? ಬೌಂಡೆಡ್ ನೋಡಿ, ಬೊಲ್ಜನ್-ವೆಸ್ಟರ್ಸ್ ಥಿಯರಮ್ ಇದು BW. ಬೊಲ್ಜನ್-ವೆಸ್ಟರ್ಸ್ ಥಿಯರಮ್ ಫಾರ್ ಸಬ್ಸೀಕ್ವೆನ್ಸ್ ಏನ್ ಹೇಳ್ತೇಳಿ? ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ಎ ಕನ್ವರ್ಜೆನ್ಸ್ ಸಬ್ಸೀಕ್ವೆನ್ಸ್ ಅಂತ ಹೇಳ್ತಾ, ಹೌದಲ್ವಾ? Every bounded sequence has convergent subsequence. ಯಾಕಂದ್ರೆ ಎಲ್ಲ ಬೌಂಡೆಡ್ ಸೀಕ್ವೆನ್ಸ್ಗೂ ಒಂದು ಲಿಮಿಟ್ ಪಾಯಿಂಟ್ ಇರುತ್ತೆ. ಈಗ ನಾವೇನ್ ಮಾಡ್ಬೇಕಾದ್ರೆ ವೆರಿ ಸಿಂಪಲ್, ಬೌಂಡೆಡ್ನೆಸ್ ಚೆಕ್ ಮಾಡ್ಬೇಕಷ್ಟೇ. ಕೊಟ್ಟಿರೋ ಸೀಕ್ವೆನ್ಸ್ ಅಲ್ಲಿ ಯಾವ್ದು ಬೌಂಡೆಡ್ ಆಗಿದೆ ಅದಕ್ಕೆ ಒಂದು ಕನ್ವರ್ಜೆನ್ಸ್ ಸಬ್ಸೀಕ್ವೆನ್ಸ್ ಇರುತ್ತೆ ಅನ್ನೋದು ಬೇಸಿಕ್ ಲಾಜಿಕ್, ಹೌದಲ್ವಾ? ಈಗ ಇದು ಬೌಂಡೆಡಾ? ಆಪ್ಷನ್ ಎ ಡಿಸ್ಕರ್ಡ್ ಆಯ್ತು. ಇದು ಬೌಂಡೆಡಾ? ಬಿಕಾಸ್ ರೂಟ್ n is unbounded. ಇದು this is bounded plus unbounded, it is unbounded. ಸೊ e power root n ಇದೆ, ಅದು ಕೂಡ unbounded. ಸೊ this is bounded because ನೋಡಿ, cos of some value is bounded. If you take the modulus, boundedness ಚೆಕ್ ಮಾಡಕ್ಕೆ ಒಂದು modulus ತಗೊಂಡ್ರೆ ಹೋದ್ರೆ ನಿಮ್ಗೆ modulus of cos of n square ಪ್ಲಸ್ ಐಗೆ ಮಾಡ್ಯುಲಸ್ ಹಾಕಿದ್ರೆ ಏನಾಗುತ್ತೆ? ಮಾಡ್ಯುಲಸ್ ಐ ಮಾಡ್ಯುಲಸ್ ಆಫ್ ಸೈನ್ n square. ಸೊ ದಿಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದಿಸ್ ಇಸ್ 1 plus 1 plus 1 into 1 because the modulus of this value is 1, so it is equal to less than or equal to 2 ಬರುತ್ತೆ. ಸೊ n is bounded. Yeah, so it means that so -2 less than or equal to an less than or equal to 2 ಅಂತ. So this is bounded. So C is correct. ಅರ್ಥ ಆಯ್ತಾ? S1 is equal to √2 SN plus 1 ಮಾಮೂಲಿ ಅದೇ ಮಾಡಿದ್ವಲ್ಲ, L ತಗೊಂಡ್ ಮಾಡೋದು. L is equal to ಎಂತ ಮಾಡೋದು? 2 plus L. L square is equal to 2 plus L. L square minus 1 minus 2 is equal to 0. L is equal to ಬರುತ್ತೆ minus B 1 plus or minus root B square. ಏನೋ ತಪ್ಪಾಯ್ತಾ? 1 minus 2 ಬರುತ್ತೆ. minus 1 is equal to 1, L is equal to minus 2. ಹಿಂಗೆ ಮಾಡ್ಬೋದಲ್ಲ ಸರ್, ಡೈರೆಕ್ಟ್ ಆಗಿ ಫ್ಯಾಕ್ಟರೈಸ್? ಫ್ಯಾಕ್ಟರೈಸ್ ಬರುತ್ತಾ? -2 ಅಂದ್ರೆ 2 1s 2 minus plus ಅಲ್ವಾ? Yes. So L minus 2 into L plus 1 is equal to 0. So L is equal to 2, L is equal to minus 1. L is equal to -1. L should not be equal to -1 because ಇದು ಮೊನೊಟಾನಿಕಲ್ ಇನ್ಕ್ರೀಸಿಂಗ್ ಅಂತ ನೀವು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡ್ಬೋದು, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಒಂದು ಎಲಿಮೆಂಟ್ ಚೆಕ್ ಮಾಡಿ ಸಾಕು. ಅಂದ್ರೆ S1 √2 ಬರ್ತಿದ್ಯಲ್ವಾ, ಈ ಮತ್ತೆ ಒಂದನ್ನ ಎಷ್ಟು ತಗೊಂಡ್ರು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. 2 plus ಸಮಥಿಂಗ್, ಅದಕ್ಕೆ ರೂಟ್ ಹಾಕೋರು ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಇನ್ಕ್ರೀಸಿಂಗ್ ಆಗುತ್ತೆ. ಇಟ್ ಈಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್. ಅಂದ್ರೆ ನೆಗೆಟಿವ್ ಆಗ ಚಾನ್ಸ್ ಇಲ್ಲ. ಇನ್ಕ್ರೀಸಿಂಗ್ ಅಂದ್ರೆ ಯಾವತ್ತೂ ಕೂಡ ಫಸ್ಟ್ ಟರ್ಮ್ಗಿಂತ ಜಾಸ್ತಿ ನಂಬರ್ಗೆನೆ ಕನ್ವರ್ಜ್ ಆಗಬೇಕು. ಸೊ ಹಂಗಾದ್ರೆ ಎಲ್ಲಿ
ಸೊ ಇದು ಕಂಪ್ಲೀಟ್ ಆಯ್ತು ಸೀಕ್ವೆನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಥಿಯರಿ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಮುಂದೆ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡು ಹೋಗ್ಬಿಡೋಣ, ಆದಷ್ಟು ಮುಗಿಸ್ಕೊಂಡು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು Thank ಸರ್. you, sir.